ಈ ನಮ್ಮ ಜನಪದರು ಬದುಕಿನದನ್ನು ಕಳೆದುಕೊಂಡು ಬಂದಿರತಕ್ಕಂಥದ್ದು ಮಾನವೀಯತೆ ಮತ್ತು ಸಹನತೆ. ಶಿವಾಲಯ ಟ್ರಸ್ಟ್ ಆಮೇಲೆ ಜಾನಪದ ಜಗತ್ತು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. 8 ದಿವಸದಿಂದ ನಮ್ಮ ವಿಲಾಸ ಕುಲಕರ್ಣಿ ಅವರು ನನಗೊಂದು ಫೋನ್ ಮಾಡಿದ್ದಾರೆ. ನಮ್ಮ ವಿಲಾಸ ಕುಲಕರ್ಣಿ ಅಂತ ಮಾತಾಡೋದು, ಶ್ರೀನಗರದೊಳಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಕತ್ತೀವಿ, ಅದಕ್ಕೆ ನೀವು ಬರಬೇಕು ಅಂತಂದ್ರೆ. ಶ್ರೀನಗರ ಅಂದ್ಕೊಳ್ಳೆ ನಾವು ಭಾಳ ಖುಷಿ ಆಗಿದೆ. ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರದ ಕಾರ್ಯಕ್ರಮ ಇದ್ದಂಗೆ. ಈ ಶ್ರಾವಣ ಮಾಸದೊಳಗೆ ನಾವು ರಾಜ್ಯ ಬಿಟ್ಟು ದಾಟೋದಿಲ್ಲ, ಅವ್ರು ಔಟ್ ಆಫ್ ಸ್ಟೇಟ್ ಕರ್ಕೊಂಡು ಹೊಟ್ಟಾಗ ಕಾಣ್ತಾರೆ. ನಾ ಎಲ್ಲೇ ಮೈಸೂರು ಹೋಗೋದಿರುತ್ತೆ, ಆಮೇಲೆ ಮೈಸೂರು ಕಾರ್ಯಕ್ರಮ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಲಾಡ್ರಿ ಸರ್ ಶ್ರೀನಗರಕ್ಕೆ ಹೋಗೋಲ್ಲ ಅಂತಂತಂದೆ. ಆದ್ರೆ ನನಗೆ ಅನ್ನಿಸ್ತದ 40 ವರ್ಷಗಳ ಹಿಂದೆ ನಾವಿಲ್ಲೆಲ್ಲ MA ಓದಲಿಕ್ಕೆ ಬಂದಾಗ ಇಲ್ಲೆಲ್ಲ ಹೊಲ ಇದ್ದೀವಿ. ಕುರ್ಕುರಿ ಸರ್, ಕುರ್ಕುರಿಯವ್ರ ಬಿಲ್ಡಿಂಗ್, ಕಲಬಾಯಿಯವ್ರ ಬಿಲ್ಡಿಂಗ್, ಪಂಗಿಯವ್ರ ಬಿಲ್ಡಿಂಗ್, ಅದೊಂದು ಭಾರತಿ ಬಿಲ್ಡಿಂಗ್, 4. ಅದಕ್ಕೆ ನಮ್ಮ ಕೋಟ್ಯಾಳವ್ರಂದ್ರೆ ಅಂತಿನ ಮರಿ ತಂದು ಜೋಡಿಸಿದ್ರು. ಇವನು ದಾಟಿ ಹೋದಿವಪ್ಪ ಅಂತಂದ್ರೆ ನಂದಿ ಬೇವ್ರ ಸರ್. ನಮಗೆ ನಂದಿ ಬೇವ್ರ ಸರ್ ಮನೆ ದಾಟಿದ್ವಿ ಅಂತಂದ್ರೆ ನಾವು ನಮ್ಮ ರೂಮ್ ಮುಡ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇದಿಲ್ಲ. ಅಷ್ಟು ದಟ್ಟ ಕಾಡು, ಆಮೇಲೆ ರಸ್ತೆ ಕಚ್ಚ ಅದೆಲ್ಲ ಹಾಗಿದೆ. ಆದ್ರೆ ಇವತ್ತು ಯಾವ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕಿಂತಲೂ ಕಡಿಮೆ ಇಲ್ಲ ಅನ್ನುವಾಗ ಶ್ರೀನಗರದ ಬಡಾವಣೆ ಪಡ್ಕೊಂಡ್ಬಿಟ್ಟೆ. ಇಷ್ಟೆಲ್ಲ ಹೆಣ್ಮಕ್ಳು ಎಲ್ಲ ಮೊಬೈಲು TV ನೋಡೋದು ಬಿಟ್ಟು 1-2 ತಾಸು ನೀವು ಮನೆಯಾಗಿರು, ನಾವು ಸ್ವಲ್ಪ ಕಣ್ಣಾಗ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಮನೆಯವ್ರಿಗೆ ಹೇಳಿ, ಕರೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಾ ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಅದ ನೋಡಿ ಗಂಡ್ಮಕ್ಳು ಹೆಪ್ಪಿಗೊಂದು ಇಷ್ಟು ಮೊಸರು ಕೊಟ್ಟಿರ್ತಾರಲ್ಲ, ಹಂಗೊಂದು 5-6 ಮಂದಿ ಬಂದಾರ. ನಮ್ಮ ವಿಶ್ವೇಶ್ವರಿ ಭಾಳ ಚಂದ ಹೇಳಿದೆ, ಎಲ್ಲದಕ್ಕೂ ಹೆಣ್ಮಕ್ಳ ನಾವು ಕಟ್ಟೋರು ನಾವು, ಕೆಡೋರು ನಾವು ಅನ್ನೋ ಮಾತು. ನಂದೊಂದು ಅಪೇಕ್ಷೆ ಏನಂತಂದ್ರೆ, ನೀವು ಕೆಡೋಂಗಿದ್ರೆ ಕಟ್ಟಕ ಹೋಗ್ಬೇಡ್ರಿ. ಅಲ್ಲಿ ಒಂದು ಮಹಿಳಾ ಇದಕ್ಕೆ ಉದ್ಘಾಟನೆ ಕರೆದಿದ್ರು, ಹೆಣ್ಮಳು ಭಾಳ ಹರ್ಯಾಡಿ ಮಾತಾಡ್ತಿದ್ರು. ನಾವು ಮನಸ್ಸು ಮಾಡಿದ್ರೆ ಕಟ್ತೀವಿ, ಇಲ್ಲ ಅಂದ್ರೆ ಕೆಡಿ ಬಿಡ್ತೀವಿ ಅಂತ. ಅದಕ್ಕೆ ಹೇಳಿದ ಅಕ್ಕೋರ ಸ್ವಲ್ಪ ಕೇಳಿ ನೀವು ಅಂತಂದ್ರೆ, ಯಾಕ್ರಿ ಅಂತಂದ್ರೆ ನೀವು ಕಟ್ಟಿ ಕೆಡವಂಗಿದ್ರೆ ಅದನ್ನ ಕಟ್ಟುವುದು ಬೇಡ ಅಂತ ನಿಜ. ಆದ್ರ ಮನಿ ಕಟ್ಟೋರು ಅವಾಗ ಭಾಳ ಮಂದಿ ಇದ್ರೆ, ದೇಶ ಕಟ್ಟೋರು ಭಾಳ ಮಂದಿ ಇದ್ರೆ, ಆದ್ರೆ ನೀವೇನಿದ್ದೀರಿ ನೋಡ, ಉಂಡಿನೂ ಕಟ್ಟಿಲ್ಲ ನೀವು. ಬೇರೆ ಹೇಳ್ತೀರ, ಉಂಡಿನೂ ಕಟ್ಟಿಲ್ಲ ನೀವು. ಇಲ್ಲ ನೋಡ್ರಿ, ನಾನು ಕೇಳ್ರಿ ಅಕ್ಕೋರ, ಕೇಳಿ ಮಾಡಿರಿ ನೀವು. ನಾನು ಮಾಡಿ ನಮ್ಮ ಮನ್ಯಾಗ ನಾನು ಹಣೆ ಬರ್ನು ಹೇಳ್ತೇನೆ ನಿಮಗ. ಆ ಶೇಂಗಾ ಹುರಿದು ಪುಟಾಣಿ ಹುರಿದು ಕೊಟ್ಟು ಬಿಡೋದು ನಮ್ಮ ಕೈಯಾಗ, ನಾವು ಮಿಕ್ಸರ್ಗೆ ಹಾಕಿ ಅದನ್ನ ಬೀಸ್ಬೇಕು, ಮತ್ತು ಬೆಲ್ಲ ಎಷ್ಟು ಹಾಕ್ಬೇಕಂತ ನಮಗೆ ಕೇಳ್ಬೇಕು. ಆ ಏನು ಮಿಕ್ಸರ್ ಪಾತ್ರೆ ಅಷ್ಟ ಶೇಂಗಾ ಅದರಷ್ಟ ಬೆಲ್ಲ ಕೂಡಿಸಿ ಮಾಡ್ಬೇಕು. ಸಪ್ಪಗಾದ ಕೂಡಲೇ ಸಪ್ಪಳಿಲ್ಲಾರ್ದ ನಾವು ಬೇಯಿಸ್ಕೋಬೇಕು. ಸಿಹಿ ಆದವಪ್ಪ ಅಂದ್ರೆ ಶುಗರ್ ಐತೆ ಯಾಕೆ ಕೊಡ್ತೇವೆ ಹಣಿಸ್ಕೋಬೇಕು. ನೀವು ಉಂಡಿ ಕಟ್ಟಿದ್ರೆ ನೀವು ಕಟ್ಟಿದ ಉಂಡಿ ನಾವು ಹೋಗಿ ಹಲ್ಲಿನ ಸಟ್ಟ ತರ್ಬೇಕು. ಹಲ್ಲಿನ ಸಟ್ಟ ತಗೋಬೇಕು. ಯಾಕಂದ್ರೆ ಅಷ್ಟು ಚಂದ ಉಂಡಿ ಕಟ್ಟಿರ್ತೀರಿ ನೀವು. ಅದು ಕೈ ಅಷ್ಟ ಮೆದು, ಉಂಡಿ ಮಾತ್ರ ಭಾಳ ಬಿರುಸಂತೆ ಕಸಂತ. ನಿಮ್ ಕೈ ಮಾತ್ರ ಭಾಳ ಮೆದು, ಏನ್ ಬ್ಯಾಡ ಅದ್ರ ಸುದ್ದಿ ಅಂತ ಕೈ ನಿಮ್ಮೆದು. ಆಮೇಲೆ ನಿಮಗೆ ನಮ್ಮ ಬಸಲಿಂಗಯ್ಯ ಮಾವ ಇದ್ ನೋಡ, ಈ ಅಮ್ಮನ ಗಂಡ ನಮ್ಮ ಮಾವ, ಅವ ನೋಡ್ರಿ ಇಡೀ ಜಗತ್ತ ಸುತ್ತ ಹಾಕಿ ಎಲ್ಲಾ ಕಡೆ ಹಾಡಿ ಮಾತಾಡಿ ಎಲ್ಲ ಹೆಸರು ಮಾಡಿ ಬಂದಿದ್ದ. ಇಂಥದಕ್ಕೆ ಮಾರೋಗಿದ್ದ ನಮ್ಮ ಮಾವಿಗೆ
ನಮ್ಮ ಮಕ್ಕಳಿಗೆ ಭಾಳ ಸಿಟ್ಟು ಬರ್ತದ. ನಮ್ಮ ಮಾವನ ಆಗಲ್ಲ ಹೇಳ್ತಿದ್ದೆ, ಮಾವಾನಿ 1000 ಹಾಡಿನ ಸರ್ದಾರ, ಏನ್ ನೀನು ಪಾರಮಿಸಿ ಸರ್ದಾರ, ಆಮೇಲೆ ಬೈಲೂರು ಜಮಾದಾರ್ ಮಾವ, ಇದನ್ನೇನ್ ತಂದಿ ಜನಿವಾರ ಅಂತಿದ್ಯ. ನಮ್ಮ ಮಾವ ಇಲ್ಲ ಇದು 12th ಮ್ಯಾನ್ ಅಂತಿದ್ದ ಕ್ರಿಕೆಟ್ನಾಗ, ಇದು 12th ಮ್ಯಾನ್, ಸುಮ್ಮ ಚಾ ನೀರು ತರಕೊಂಡ್ ಬೇಕಾಗಿತ್ತ, 11 ಮಂದಿ ಆಡಕ್ಕ ಇದು ಚಾ ಕಲ್ತಿರ್ತೀನಿ ಅಂತೇಳಿ ನಮ್ಮ ಮಾವ ನೋಡಿ ಎಂತದಕ್ ಮರಳಾಗ್ಯಾನ. ಯಾಕೆ ಮರಳಾದ ನಮ್ಮ ಮಾವ ವಿಶ್ವೇಶ್ವರೊಳಗಿರ್ತಕ್ಕಂಥ ಹೆಣ್ಮಗಳಿಗೆ ಮರಳಾಗಿಲ್ಲ. ವಿಶ್ವೇಶ್ವರೊಳಗಿರ್ತಕ್ಕಂಥ ಕಲೆಗೆ, ವಿಶ್ವೇಶ್ವರೊಳಗಿರ್ತಕ್ಕಂಥ ನಾಟ್ಯಕ್ಕೆ, ವಿಶ್ವೇಶ್ವರೊಳಗಿರ್ತಕ್ಕಂಥ ಈ ರಂಗಕರ್ಮಿ ಇತ್ತಲ್ಲ, ಅದಕ್ಕೆ ನಮ್ಮ ಮಾವ ಮರಳಾಗಿದ್ದ ಅಂತಂದ್ರೆ ಏನ, ಹೆಣ್ಣಿಗೆ ಸೋಮೆ ಅಂತಂದ್ರೆ ಏನ. ಶರಣ ಹೇಳ್ಯಾರ ನೋಡ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ನಮ್ಮ ಮಾವ ನಾಯಿ ಹಿಡಿಸಲಿಲ್ಲ, ನಾರಿಯೊಳಗಿನ ಗುಣ ಹಿಡಿಸ್ತೋಂಬಂತ. ನಮ್ಮ ಜನಪದರ ಹೆಸರಿಲ್ಲದವರು ಹೆಸರು ವಾಲ್ಲದವರು. ನೀವು ಎಷ್ಟು ಮಂದಿ ಹಾಡ್ತೀರಿ ಅಪ್ಪರ, ಎಷ್ಟು ಮಂದಿ ಪದಾರ್ಥ ತಾವರಿಗೆ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನಿಗೆ ಎರವಾದೆ, ಹಡದವ ನೀ ಕೊಟ್ಟ ಮನಿಗೆ ಹೆಸರಾದೆ. ಸಂಸಾರವೆಂಬುದು ಸಾಗರ ಹೊಳೆಯವ, ಈಸ ಬಲ್ಲೋಗ ಎದೆಮಟ್ಟ ಗಿಳಿರಾಮ, ಓದ ಬಲ್ಲೋಗ ಕೈಲಾಸ. ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ, ಬಿಚ್ಚಿನ ನಿಧಿ ಮೇಲೆ ಹೋಗಿವಂತ ರಾಯರನ್ನ ಬಿಟ್ಟಂಗ ಬರ್ಲಿ ಹಡದವ. ಅದ್ರ ತಳಗ್ ನೋಡ್ರಿ ನೀವು ಏನ್ ಬರ್ದಾರ, ಜನಪದ ಗೀತೆ, ಗರತಿಯ ಹಾಡು, ಇಷ್ಟ ಅವ್ರ ಹೆಸರು ಬರ್ದದ್ದೆ. ಈಗ ನಮ್ಮೂ ಹೇಳ್ತೇನೆ ನಿಮಗೆ, ಕೂಡಿದರು ಕಿಟ್ಟು ಪುಟ್ಟು, ತಿಂದರು ಡಬರಿ ಉಪ್ಪಿಟ್ಟು. ತಳಗ ದೊಡ್ಡ ಅಕ್ಷರಲೆ ಕವಿ ಶ್ರೀರಾಮ್ 3 ಸಾಲಿನ ತ್ರಿಪದಿ ಜನಪದೊಳಗೆ ಬರೋದು, 3 ಲೋಕದ ಜನರನ್ನ ತಿನ್ಕ್ಯಾಡಕ್ ಹಚ್ಚಿ ಹೇಳು ಒಂದು ಒಗಟು ಬಿಡಿಸ್ತೀನಪ್ಪ ಅಂತಂದ್ರೆ ತಿನ್ಕ್ಯಾಡ್ ಹೋಗ್ಬಿಡ್ತದ. ಅವಾಗ ಇವತ್ತ 3 ಜನಪದ ಬಗ್ಗೆ ಮಾತಾಡಿದ್ರ ಅವರು. ಎಲ್ಲಿದ 3 ಜನಪದ? 3 ಜನಪದ ಅಲ್ಲ, 3 ಜನರೇ ಎಲ್ಲಿದಾರ. ಇವತ್ತು ಹಕಾರಿ ಸರ್ನೆಲ್ಲ ನೆನೆಸಿದ್ರಲ್ಲ, ಯಾಕೆ ನೆನೆಸಿದ್ರಿ? ಹಕಾರಿ ಸರ್ ಮಗ ಅದಾನಿಲ್ಲ ಅಂತ ತಿಳ್ಕೊಂಡಂತೇಳಿ ಅವ್ರು ನೆನಪಾತ ನಮ್ಗೆ. ಕರುಣೆಯ ಬೆಳಗಿನ ಕರುನಾಡು, ಕರುಣೆಯ ಬೆಳೆಸಿನ ಸಿರಿನಾಡು. ಹಕಾರಿ ಸರ್ ಬರೆದು ಪದ್ಯ. ಗಿರಿ ನದಿ ಜರಿ ಕಡಲಿನ ಕೊರಳಲ್ಲಿ ತೇಲುವ ವಾಣಿಯು ಒಂದೇ, ಆ ಜನ ಈ ಜನ ಭಾವತರಂಗ, ಭಾರತ ಜನರವು ಒಂದೇ ಅಂತ. ಗಿರಿಧರಿ ನದಿ ಜರಿ ಕಡಲಿನ ಕೊರಳಲ್ಲಿ ತೇಲುವ ವಾಣಿಯು ಒಂದೇ, ಆ ಜನ ಈ ಜನ ಸಕಲರ ಪೂಜನ ಭಾವತರಂಗವು ಒಂದೇ ಅಂತ ತಿಳ್ಕೊಂಡು. ಇಂಥ ಭಾವೈಕ್ಯತೆಯನ್ನ ಜನರನ್ನು ಕೂಡಿಸ್ತಕ್ಕಂಥದ್ದು. ಅವಾಗ 40 ವರ್ಷಗಳಿಂದ ನಾವೇನು ಓದ್ಲಿಕ್ಕೆ ಬಂದಿದ್ವಿ, MA ಓದಾಕ, ನಮಗೆಲ್ಲ ಇಂಥ ಮಾನವೀಯತೆಯ ಇಂಥ ಸಂಬಂಧಗಳನ್ನ ಗುಣಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಹಕಾರಿ ಸರ್ ಅಂತವ್ರು ಅಂತ ಹೇಳಿ. ಯಾಕಂದ್ರೆ ಇವತ್ತವ್ರು ಇಲ್ಲ, ಆದ್ರೆ ನಾವು ಮಾತಾಡ್ತಕ್ಕಂಥ ಮಾತೊಳಗೆ, ನಾವು ಬರೀತಕ್ಕಂಥ ಬರವಣಿಗೆ, ನಾವು ಹಾಡತಕ್ಕಂಥ ಹಾಡಿನೊಳಗೆ ಎಷ್ಟು ಫೇಮಸ್ ಆಗಿ ಬಿಡ್ತಪ್ಪ ಅಂತಂದ್ರ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದು ಅಂತಕ್ಕಂಥ ಹಾಡು ಕರ್ನಾಟಕ ತುಂಬಾ ಅಷ್ಟೇ ಅಲ್ಲ, ಇಡೀ ಭಾರತ ತುಂಬಾ. ಆಕಾಶವಾಣಿ ಚಲೋ ಮಾಡಿದ್ರಪ್ಪ ಅಂತಂದ್ರ ಎಲ್ಲಿ ಹುಟ್ಟಿ ಅವ್ರ ಹಾಡ್ತಿದ್ರೆ, ಅದು ಬೇರೆಯವ್ರ ಬಾಯಿಲಿಂದ ಹಾಡೇನು ತಡಿತಿದ್ರು, ತಾವ ಹಾಡಿನೂ ಕೂಡ ಜನರನ್ನು ತೊಡಸ್ತಿದ್ರು. ಅಂತ ಒಂದು ದೊಡ್ಡ ಮಾನವೀಯ ಗುಣ ಅವ್ರ ಹತ್ರ ಇತ್ತು ಅಂತ ತಿಳ್ಕೊಂಡು ಇವತ್ತ ಯಾರ್ಯಾರು ಏನೇನು ಮಾಡ್ಯಾರ ಜನಪದೊಳಗೆ ಅಂತಂದ್ರ ಹೇಳಿದ್ರ ಅವ್ರು. ಇಡೀ ನಮ್ಮ ಮನುಷ್ಯ ಸಂಕುಲದೊಳಗೆ ಮಾನವೀಯ ಸಂಬಂಧಗಳನ್ನ ಕಟ್ಟಿಕೊಡ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇರ್ತಪ್ಪ ಅಂದ್ರ ಅದು ಜನಪದ ಸಾಹಿತ್ಯ. ನೋಡಿ ನಿಮ್ಗೆ ಹೇಳ್ತೀನಿ, ಅವ್ರು ಉದಾಹರಣೆ ಕೊಟ್ಟು ಹೇಳಿದ್ರೆ, ಮಕ್ಕಳೆಲ್ಲವೋ ಮನೆ ತುಂಬ ಎಷ್ಟು ಚಂದಾಕಿ ಹೇಳ, ಮಕ್ಕಳ ಕೊಡಿಸುವನೇ ಮತ್ತೊಂದು ನಾನು ಅಲ್ಲೇ 10 ಮಂದಿಯಾಗ ಹರಿನೀರು ತರುವಂತ ಮುತ್ತೈದು ತರುವ ಕೊಡಿಸುವನೆ ಅಂತ ಬಿಡ್ಬೇಕಾದ್ರೆ. ಮಕ್ಕಳಿರ್ಲಿಲ್ಲ ಅಂದ್ರೆ ಒಂದು, ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು. ಮಕ್ಕಳು ಯಾಕೆ ಅಂತಾರೆ, ಮಕ್ಕಳ ಹಡದವರು. ರಾಜ್ಕುಮಾರ್ ನಾ ಕೇಳಿ ಎಷ್ಟು ನಾವು ಮಾನವೀಯತೆ ಒಂದು ವಿಮುಖರಾಗ್ಲಿಕ್ಕೆ ಅಂತಂದ್ರ ಇಡೀ ನಮ್ಮ ಸಂಬಂಧಗಳು ಹೆಂಗಾಗ್ಲಿಕ್ಕೆ ಕೂಲಿ ಮಾಡಿ ಮಗನ್ನ MA ಓದಿಸಿ ಪ್ರಿನ್ಸಿಪಾಲ್ ಮಾಡ್ಯಾರ. ಪ್ರಿನ್ಸಿಪಾಲ ಇಂಥ ವೇದಿಕೆಗಳಿಗೆ ಬಂದು ತಾಯಿ ಮಗ ಹಿಂಗಿರ್ಬೇಕು, ಅತ್ತಿ ಸೊಸಿ ಹಿಂಗಿರ್ಬೇಕು, ಹಳೆಯ ಮಾವ ಹಿಂಗಿರ್ಬೇಕು, ಗುರು ಶಿಷ್ಯರು ಹಿಂಗಿರ್ಬೇಕು, ಗಂಡ ಹೆಂಡತಿ ಹಿಂಗಿರ್ಬೇಕಂತ ಭಾಷಣ ಹೊಡಿತಾರ.
ಅಲ್ಲಿ ಅವ್ರವನ್ನ ದವಾಖಾನಿಗೆ ಅಡ್ಮಿಟ್ ಮಾಡ್ಯಾರ. ಅಡ್ಮಿಟ್ ಮಾಡಿದ್ರ ಇಲ್ಲಿ ಮಗ ಗಂಡ ಮಗ ನಡೆದಾನ. ಇವನ ಮಗ ಆ ಮುದುಕಿಗೆ ಮೊಮ್ಮಗ, ಇವನ ಮಗನ ಮಗ ಆ ಮುದುಕಿಗೆ ಮರಿಮೊಮ್ಮಗ. ನಮ್ಮಲ್ಲಿ ಗಂಡ ಮೊಮ್ಮಗ ಹುಟ್ಟಿ ಮರಿಮೊಮ್ಮಗ ಹುಟ್ಟಿದಂದ್ರ ಬಂಗಾರದ ಹೂ ಹಾರಿಸ್ತಾರ. ಆ ಮುದುಕಿದ್ದಾಗನ ಇಷ್ಟು ದೀರ್ಘಕಾಲ ಬದುಕ್ಯಾಳ ಅಂತ ತಿಳ್ಕೊಂಡು ಆ ಮುದುಕಿಯಲ್ಲಿ ದವಾಖಾನ್ಯಾಗ ಹೇಳಾಕತೈತಿ, ನಮ್ ಕಲ್ಲಾಪುರ್ನ ಒಂದಿಷ್ಟು ಬಂದು ಹೋಗನ್ನ, ಕಲ್ಲಾಪುರ್ನ ಇಷ್ಟು ಬಂದು ಹೋಗಲ್ಲ ಅಂತ. ಇವಾಗ ಕಲ್ಲಪ್ಪ ಪ್ರಿನ್ಸಿಪಲ್ ಕುರ್ಚಿ ಮೇಲೆ ಕುತ್ಕೊಂಡು ಹೇಳಾಕತ್ತಾನ, ನಮ್ಮವನ್ದು ಒಂದು ದೊಡ್ಡ ಬ್ಯಾಂಗಡಿಗೆ ಅವನವನು ಒಯ್ದು ಹೋದ್ ಕೂಡಲೇ ಅವನವನು ಗುಳಿಗಿಗೆ ಒಂದು 5,000 ಕೊಡ್ಬೇಕು, ಸಲಾಯಕ್ಕೆ ಒಂದು 2,000 ಕೊಡ್ಬೇಕು, ಆ ಸ್ಕ್ಯಾನ್ಗೆ ಒಂದು 3,000 ಕೊಡ್ಬೇಕು, 10,000 ಬಡಿಯಾಕ ಹೋಗ್ಬೇಕು ನೋಡ್ರಿ ನಾ ದವಾಖಾನಿಗೆ ಅಂತ ಕಸತ್ತ. ನಾನು ಅವನ ಮುಂದೆ ಹೋಗಿ ಕುಂತೆ, ಯಾಕ್ರಿ ಸರ್ ಏನ ಬಹಳ ಚಿಂತೆ ಒಳಗಿದ್ರಿ, ತಾಯಿಗೆ ಆರಾಮಿಲ್ಲ ಮತ್ತ ತಾಯಿ ಸಹಾಯಕತ್ತಾಳ, ಬಹಳ ದುಃಖಿ ಆಗ್ಯಾರಂತ ನಾವ್ ಆದ್ರೆ ಅವ್ರ ತಲೆಯಾಗ ಏನದ, ಯಾಕ್ರಿ ಸರ್ ಬಹಳ ದುಃಖಿ ಆಗಿರಲ್ಲ ಅಂತ ನಾ ಕೇಳಿದ್ರಿ. ಏನ್ ನೋಡ್ಬೇಕು ಅವ್ರು 10,000 ತಗೊಂಡೋಗಿ ದವಾಖಾನಿಗೆ ಬಡಿಬೇಕು ನೋಡ್ರಿ. ಇವನು ನಮ್ಮವ್ರ ಕಾಲಾಗ ಸಾಕಾಗಿ ಬಿಟ್ಟದ್ರಿ, ಇವನು ನೀವು ವಯಸ್ಸಾಗುತ್ತಾನೆ ಯಾಕೆ ಇರ್ತಾವ ಏನೋ ಗೊತ್ತಿಲ್ಲ, ಇವನವನು ಸಾಕಾಗಿ ಬಿಟ್ಟದ್ರಿ ಅಂತಂದ. ಅವತ್ತೊಂದು ರೂಪಾಯಿ ಕೂಲಿ ಮಾಡಿ ತಾನು ಬ್ಲೌಸ್ ತೊಡ್ಲಾರ್ದ ತಾನು ಒಂದ ಸೀರೆ ಉಟ್ಕೊಂಡ 1 ರೂಪಾಯಿ ನನ್ನ ಮಗ್ಗ ಓದಾಕಕ್ಕದ ಅಂತ ತಿಳ್ಕೊಂಡು ಪ್ರಿನ್ಸಿಪಾಲ್ಕಿ ಮಾಡಿದೇಕಿ ಅಲ್ಲಿ ದವಾಖಾನಿ ಒಳಗ ಮಗನ ಮುಖ ನೋಟ್ ಜೀವ ಬಿಡ್ಬೇಕನ್ನತ್ ಹೋಯ್ತು. ಇವ ಅದನ್ನಲ್ಲ ಹೋಗಿ ದವಾಖಾನಿ ಬಿಡಿಬೇಕಲ್ರಿ ರೊಕ್ಕ ಇವನು ತಿವ ಅನ್ಕೋತ ಕುಂತಾನ. ಎಲ್ಲಿ ಉಳಿತು ನಿಮ್ಮ ಮಾನವೀಯತೆ, ಎಲ್ಲಿ ಹೋತು ತಾಯಿ ಮಗನ ಸಂಬಂಧ? ಆಮೇಲೆ ಅಂದ, ನಾ ಎಲ್ಲ ಹೋಗ್ಬೇಕಂತೀನ್ರಿ, ಇವನು ರೊಕ್ಕ ಅವನ ಹೆಣ್ಮಕ್ಳ ಕೈಯಾಗದಾವಂತ. ಎಲ್ಲಿಗೆತ್ತವನು ನಾವು ದುಡಿಯೋರು, ರೊಕ್ಕ ಅಲ್ಲೇ ರೊಕ್ಕ ಅಲ್ಲೇ ಅಕ್ಕಿದೆಲ್ಲ ಹೋಗಂದ್ರೆ ಹೋಗ್ಬೇಕು, ಬ್ಯಾಡ ಅಂದ್ರೆ ಬಿಡ್ಬೇಕು. ಹೆಂಡತಿನೂ ಒಂದು ತಕ್ಕಡಿ ಆಗಿಟ್ಕೊಂಡು ತಾಯಿನೂ ಒಂದು ತಕ್ಕಡಿ ಒಳಗೆ ಇಟ್ಕೊಂಡು ಸಮ ತಕ್ಕಡಿ ಮಾಡಿಕೊಂಡು ಜೀವನ ಕಳೆಯುವಂತ ಬುದ್ಧಿ ನಮ್ಗೆ ಯಾಕೆ ಬರೋದು? ಯಾರು ಕಲಿಸ್ತಾರ ಇದನ್ನ ನಮಗೆ? ಅವಾಗ ಒಂದು ನಾಯಿ ಸಾಕಿದ್ದ, ಆ ನಾಯಿಗೆ ನನಗೆ ಧಾರವಾಡದಿಂದ ಪೇಡೆ ತಗೊಂಬಂತ. ಅವ್ರ ಮನೆಗೆ ಒಬ್ಬ ಸಿವೆ ಅಂತ ತಿಳ್ಕೊಂಡು ಸಿಪಾಯಿ ಇದ್ದ. ನಾ ಪೇಡೆ ಹೋದ್ ಕೊಟ್ಟನಪ್ಪ ಅಂತಂದ್ರ ಆ ಶಿವ ಹೇಳ್ತದ್ರ ಅವ್ರು, ಶಿವಪ್ಪ ನಾಯಿ ಪೇಡೆ ತಿನ್ಸು, ಅಪ್ಪಿ ತಪ್ಪಿ ಎಲ್ಲಾರ ನೀನೊಂದು ಬಾಯಿ ಹಚ್ಕೊಂಡಿ ನಾಯಿಗೆ ತಿನ್ಸಂತ. ಅವ ಒಂದ್ಸಲ ಶಿವಪ್ಪ ನನ್ನ ಮೇಲೆ ಸಿಟ್ಟಿಗಂದ, ಸರ್ ನಿಮ್ ಮೇಲೆ ಭಾಳ ಸಿಟ್ಟು ಬಂದದ ಅಂದ. ಯಾಕೋ ಶಿವಪ್ಪ ಅಂತಂದೆ. ಸರ್ ಧಾರವಾಡದಿಂದ ಪೇಡೆ ಹಾಕ್ತಾರೆ ನೀವು ಆ ನಾಯಿಗೆ, ಇಲ್ಲ ಅಂತ ಹೇಳಲ್ಲ ಅಂತಂದ. ಅಲ್ಲೋ ಅವ್ರು ಸರ್ ರೊಕ್ಕ ಕೊಡ್ತಾರ, ನಾ ಹಂಗೂ ಧಾರವಾಡದ ಮನೆ ಐತೆ ಬರ್ತೀವಿ, ಹೊರ ತರ್ತೇನೆ ಅಂತ. ಸರ್ ನಿಮಗೊಂದು ಮಾತು ಹೇಳ್ತೇನೆ, ಈ ಜನ್ಮದೊಳಗೆ ಸಾಯವ್ರ ಮನೆಯಾಗ ಸಿಪಾಯಿಯಾಗಿ ಹುಟ್ಟಿದಾಗ ಇದು ಏನೂ ಸುಖ ಕೊಟ್ಟಿಲ್ಲ ನನಗೆ. ಮುಂದಿನ ಜನ್ಮದೊಳಗೆ ಅದ ಸಾಯಿಬನ ಮನೆಯಾಗ ನಾ ಹೇಗೆ ಹುಡ್ತೀನಿ ಅಂತ. ಎಷ್ಟು ಅಮಾನವೀಯ ದೃಶ್ಯಗಳು ನಮ್ಮ ಮನೆಗೆ. ಅವ ಪುಣ್ಯಾತ್ಮ ಹೆಂಡತಿ ಮೇಲೆ ಹೆಂಡತಿ ಹಿಂದೆ ಕುಂದಿರ್ಸ್ಕೊಂಡು ಬೈಕ್ ಮೇಲೆ ವಾಕಿಂಗ್ ಬರ್ತದ. ಹೆಂಡತಿ ಮುಂದ ಅವನ್ ನಾಯಿ ಸಾಕಿದ್ದ, ಆ ನಾಯಿ ಮುಂದ. ನಾಯಿ ಹೆಸರು ವಾಂತಿ, ಹೆಂಡತಿ ಹೆಸರು ಶಾಂತಿ. ಕಾಲೇಜಲ್ಲಿ ಬಂದು ಏನ್ ಹೇಳವ, ನಾ ಒಟ್ಟ ಬೈಕ್ ಹೊಡಿ ಮುಂದೆ ಹಿಂದೆ ಕೈನ ಹಾಕುದಿಲ್ಲ ಅಂತಿದ್ದ. ಯಾಕ್ರಿ ಅಂತಂದ, ಮುಂದೆ ನಾಯಿ ಬಹಳ ಮತ್ತಗೈತೆ ಅಂತ. ನಾಯಿ ಮೇಲೆ ಕೈ ಹಾಕ್ತಿದ್ದ, ಹಿಂದ ಏನ್ ಹೇಳೋದ್ ನೋಡ್ತಿದ್ದಲ್ಲ. ಯಾಕ್ರಿ ಸರ್ ಅಂತಂದ, ಇಲ್ಲ ನಮ್ಮ ಜೂಲಿ ಅದಲ್ಲ ವಾಂತಿ ಭಾರಿ ಮೆದುವದ ನೋಡ್ರಿ ಅಂತ. ಆ ನಾಯಿ ಒಂದ್ಸಲ ಈದ್ ಕೂಡಲೇ ಒಂದು 7-8 ಮರಿ ಈದು ಬಿಡ್ತು. ನಮ್ ಡಾಕ್ಟರ್ ನಗ್ತಾರ, ಪಶು ವೈದ್ಯಕೀಯ ಡಾಕ್ಟರ್. ಆ ನಾಯಿ ಒಂದ್ಸಲ ಒಂದು 8 ಮರಿ ಈದು ಬಿಡ್ತು. ಈದ್ ಕೂಡಲೇ ಏನ್ ಮಾಡಿದ್ರೆ, ಸರ್ ಬಹಳ ಅಗ್ರಿ ಕಮರ್ಷಿಯಲ್ ಇದ್ರು, ಎಲ್ಲಾ ಪ್ರೊಫೆಸರ್ಗೂ ಒಂದೊಂದು ನಾಯಿ ಕೊಟ್ಟು ಬಿಡೋಣ ಅಂತ ತಿಳ್ಕೊಂಡು ಕೊಟ್ಟು. ಎಲ್ಲಾ ಪ್ರೊಫೆಸರ್ ಒಂದು ನಾಯಿ ಕೊಟ್ರು, 7 ಇರುತ್ತಲ್ಲ, 7 ಕೊಟ್ರು, ಲಾಸ್ಟ್ ಒಂದು ಉಳಿದಿತ್ತು. ಅದು 3 ದಿವಸ ಆದ್ರೆ ಅಲ್ಲೇ ಚೇಂಬರ್ನಿಗೆ ಇತ್ತು, ಯಾರಿಗೂ ಕೊಟ್ಟಿದ್ದಿಲ್ಲ, ಇದನ್ನ ಲೋಕಾಪುರ ಸರಿಗೆ ಕೊಟ್ಟ ಅಂತ ತಿಳ್ಕೊಂಡು ಅದು ಕೂತಿದ್ದ. ಎಲ್ಲರಿಗೂ ಒಂದೊಂದು ನಾಯಿ ಕೊಟ್ಟಿನಿ, ಲೋಕಾಪುರ ಸರಿಗೆ ಒಂದು ಕೊಡ್ತೀನಿ ಅಂತ. ನಾ ಕ್ಲಾಸ್ ತಗೊಳಕಂದು ಹೊಂಟಿದ್ದೆ. ಒಬ್ಬ ಪ್ರೊಫೆಸರ್ ಕರೆದ, ಬರ್ರಿ ಅಂತ. ಯಾಕ್ರಿ ಸರ್ ಕರೀತಾರ, ಏನ್ರಿ ಸರ್ 7 ಮರಿ ಇದೆ ನಮ್ಮ ನಾಯಿ, 6 ಎಲ್ಲರಿಗೂ ಕೊಟ್ಟೀನಿ, ಇದು 7ನೇದ್ದು. ಇನ್ನು ಯಾರು ಒಯ್ತಾರ, ನೀವು ಒಯ್ತೀರಿ ಹೆಂಗಂತ. ಸರ್ ನಮ್ಮ ನಾಯಿ ಬೇಕು ಅಂದ್ರೆ ಅಲರ್ಜಿರಿ, ತಾಯಿ ಜೋಪಾನ ಮಾಡಕ ಟೈಮ್ ಸಿಗೋದು ನನಗೆ, ನಾಯಿ ತಗೊಂಡ್ರೆ ಎಲ್ಲಿ ಸಾಕ್ಲಿ ಅಂತ ನಾ ಆಯ್ತು. ಅಂದ್ರೆ ನಾಯಿ ಸಾಕು, ನಾಯಿ ಜೋಪಾನ ಮಾಡಿಲ್ಲ ನಾವು ಮಾಡಿರಿ ಮುದಿ ದವಾಖಾನೆ ಸಹಾಯಕತೈತೆ ಅಂತ ತಿಳ್ಕೊಂಡಂತೇಳಿ ಆ ನಾಯಿ ತಗೊಂಡೆ ನನಗೆ ಕೊಡಾಕ್ ಬಂದ. ನಾವ್ ಅಲ್ಲಿ ಅಂದೆ, ಯಾಕ್ರಿ ಅದು? ಬ್ಯಾಡ್ರಿ ಸರ್ ನಿಮ್ಮ ನಾಯಿ ಬ್ಯಾಡ.
ಯಾಕೆ ಬ್ಯಾಡ ಅಂತ ಎಲ್ಲರೂ ತೊಗೊಂಡ್ರೆ ನೀವ್ ಯಾಕೆ ತಗೊಳಿದ್ರ ಸ್ಟಾಫ್ನಾಗ ಎಲ್ಲರೂ ತೊಗೊಂಡ್ರೆ ನೀವ್ ಯಾಕೆ ತಗೊಳಿದ್ರ ಅಂತ ನಾವು ಅಲ್ರಿ ಅಂತ ಯಾಕೆ ನಮ್ಮ ನಾಯಿ ಹೆಂಗದ ಅಂತ ನಾ ಸುಮ್ಮನೆ ಇರ್ಬಾರ್ದ ಸೇಮ್ ನಿಮ್ಮಂಗ ಅದರಿ ಅಂತ ಏನ ನಾಯಿ ಏನ್ರಿ ಜಗಳ ಕತ್ಬಿಟ್ಟು ನಾಯಿ ಏನ್ರಿ ಏನ ನಾಯಿ ಜೊತೆ ಇದು ಮಾಡೀನಿ ಏನ್ರಿ ಮತ್ತೆ ನನ್ನಂಗದ ಇಲ್ರಿ ಗುಣ ಸ್ವಭಾವ ರೀತಿ ನೀತಿ ಸ್ಟಿಕ್ನಾಗ ನಾಯಿ ನಿಮ್ಮನ್ನು ಓದಿರ್ತದಂತ ಹಿಂಗ್ರಿ ಅಂತಂದ ಇವು ಮಾನವೀಯ ಸಂಬಂಧಗಳಿಂದ ಎಷ್ಟು ನಾವು ದೂರ ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನ ತೋರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತದ ಅಂತ ತಿಳ್ಕೊಂಡಂತೇಳಿ ಅದಕ್ಕಾಗಿ ಮನುಷ್ಯತ್ವ ಅನ್ನೋದು ಬಹಳ ದೊಡ್ಡದು ನೀವು ಬೇಕಾದ ಆಸ್ತಿ ಗಳಿಸ್ಬೋದು ಬೇಕಾದ ಅಂತಸ್ತು ಗಳಿಸ್ಬೋದು ಬೇಕಾದ ಪಾಠ ಗಳಿಸ್ಬೋದು ಮನಿ ಗಳಿಸ್ಬೋದು ಏನ್ ಬೇಕಾದ ಗಳಿಸ್ಬೋದು ಆಸ್ತಿ ಭಿಕ್ಷುಕರು ಗಳಿಸ್ತಾರ ಆಸ್ತಿ ಯಾರು ಗಳಿಸ್ತಾರ ಭಿಕ್ಷುಕರು ಗಳಿಸ್ತಾರ ತಮಿಳುನಾಡದೊಳಗೆ ಒಂದು ಮುದುಕಿ 10 ವರ್ಷಗಳ ಕಾಲ ತನ್ನ ಹುಡುಕೊಂದು ಕೌದಿ ಮಡಿಸಿಟ್ಕೊಂಡಿತ್ತು ಒಂದ್ ದಿವ್ಸ ಅಚಾನಕ್ ಸತ್ತು ಬಿಡ್ತದ ಪೊಲೀಸರು ಬಂದು ಪಂಚನಾಮ ಮಾಡಿ ಆ ಕೌದಿ ತೆಗೆದ್ರ ಅದ್ರ 2,12,00,000 ಹಣ ಸಿಗ್ತದೆ ಯಾರು ಶ್ರೀಮಂತರು ಮಾನವೀಯತೆಯನ್ನ ಯಾರು ಗಳಿಸ್ಕೊಂತಾರ ಯಾರು ಪ್ರೀತಿ ವಾತ್ಸಲ್ಯಗಳಿಂದ ಈ ಬದುಕಿನೊಳಗೆ ಜೀವನ ಕಳೀತಾರ ಅವರು ನಿಜವಾದ ಆಸ್ತಿದಾರರು ಹೊರತಾಗಿ ಅಷ್ಟು ಸೈಟ್ ಹಿಡಿದೆ ಎಷ್ಟು ಮನಿ ಹಿಡಿದೆ ಅಷ್ಟು ಬಂಗಾರ ಐತಿ ಎಷ್ಟು ಬಂಗಾರ ಐತಿ ಅಂತ ಹೇಳ್ತಕ್ಕಂಥ ಶ್ರೀಮಂತಿಗಿಂತ ಹೃದಯ ಶ್ರೀಮಂತಿಗೆ ಮಾನವೀಯತೆಯನ್ನು ತೋರ್ತಕ್ಕಂಥ ಶ್ರೀಮಂತಿಗೆ ಕರುಣೆಯನ್ನು ತೋರತಕ್ಕಂಥ ಶ್ರೀಮಂತಿಗೆ ಇದು ನಮ್ಮ ಜನಕ್ಕೆ ಬಂದಾಗ ಮಾತ್ರ ನಾವು ನಮ್ಮ ಜನಪದ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂಗೆ ಆಗ್ತದೆ ಅಂತ ಹೇಳ್ತಾರೆ ಒಬ್ಬೊಂದು 3 ಮಂದಿ ಮಕ್ಕಳಿದ್ರ 3 ಮಂದಿ ಹೆಣ್ಮಕ್ಳು ಇದ್ರ 3 ಮಂದಿ ಹೆಣ್ಮಕ್ಳು ಹೇಳ್ತದ್ರಂತ ಯಪ್ಪ ನನಗ ಚಲೋ ಮನಿ ನೋಡ್ಕೊಡು ಅಂತ ಹೇಳ್ತಾನೆ ತಂದೆ ತಾಯಿಗಂಕರ್ ಇದ್ದೇ ಇರ್ತದ ಮಕ್ಕಳು ಎಲ್ಲ ಕಡೆ ದಾರಿ ಹಿರಿದು ಹೇಗ ಅಂತ ತಿಳ್ಕೊಂಡ ಅಂತ ಹೇಳಿ ದೊಡ್ಡ ಕೇಳಿಲ್ಲಂತ ಯಪ್ಪ ನನಗ್ ಮಹಾರಾಜ ಕೊಡ ಅಂತ ಆಯ್ತು ಬಿಡವ ಬರ್ಲಿ ನಸುದಾಗ ಏನೈತೆ ಮಹಾರಾಜನಂತವ ಸಿಗ್ತಾರ ಕೊಡ್ತೀನಿ ಇಲ್ಲ ಮಹಾರಾಜನ ಕೊಡು ಅಂತ ತಿಳ್ಕೊಂಡ ನಸುಬಕ್ಕೆ ಏನಾಗ್ಬಿಡ್ತು ಒಬ್ಬ ರಾಜನ ಕನ್ಯಾ ನೋಡಕ್ ಅವ್ರ ಮನೆಗೆ ಬಂದ ಅವಾಗ ಹೇಳಿದೆ ಯಪ್ಪ ನಾನು ಇವನ್ನ ಮಾಡಿಕೊತೀನಿ ಅಂತ ನೋಡುವ ಅವ ರಾಜ ಜವಾಬ್ದಾರಿ ಬಾಳ ಮತ್ ನೋಡ ಇಲ್ಲ ಅವನ್ನ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಮಾಡ್ಕೊಂಡು ಹೋಗ್ಬಿಟ್ಟು ಮುಂದೆ 2ನೇ ರೀತಿ ಕೇಳ ನನಗ್ ರಾಜ ಬೇಡಪ್ಪ ವ್ಯಾಪಾರ ಮಾಡವ ಚಲೋ ದುಡಿಯವನ್ನ ನನಗ್ ನೋಡು ಗಳಸವನ್ನ ಅಂತ ಒಬ್ಬ ವ್ಯಾಪಾರಸ್ಥ ಬಂದ 2ನೇ ಮಗನ ವ್ಯಾಪಾರಸ್ಥರಿಗೆ ಕೊಟ್ಟ 3ನೇ ಮಗಳು ಏನಂದ್ರ ಯಪ್ಪ ನಾನು ರಾಜನೂ ಬೇಡ ವ್ಯಾಪಾರ ಮಾಡೋನು ಬೇಡ ಹಣ ಗಳಿಸೋನು ಬೇಡ ಅಧಿಕಾರ ಮಾಡೋನು ಬೇಡ ನನಗ್ ದುಡ್ಕೊಂಡು ಹೊಲ್ದಾಗ ದುಡಿತಕ್ಕಂಥ ಗಂಡಿದ್ದವ್ರು ಮನೆಗೆ ಮದುವೆ ಮಾಡಿಕೊಡ ಅಂತಂದು ಆ 3ನೇ ಮಗಳು ಆ ಒಕ್ಕಲ್ತಂದವ್ ಮಾಡಿಕೊಟ್ಟ ಇವರೆಲ್ಲರೂ ಮದುವೆ ಮಾಡಿದ ಕೂಡ ಮತ್ತೆ ತಂದೆ ತಾಯಿಗೆ ಹಂಬಲ ಮಕ್ಳು ಹೇಗಾದ್ರ ನೋಡ್ಬೇಕಂತ ತಿಳ್ಕೊಂಡು ಫಸ್ಟ್ಗೆ ಏನು ರಾಜ ಕೊಟ್ಟಿದ್ನಲ್ಲ ಆಕೆ ಕಡೆ ಹೋದ ಕೂಡಲೇ ಮಗಳು ತೆಕ್ಕಿ ಹೊಡೆದು ಅಳಕತ್ತಿಲ್ಲ ಯಾಕ ನಾವು ನೀ ಹೇಳಿದಂಗ ರಾಜಗ ಕೊಟ್ಟಿ ನೀ ಯಾಕೆ ಅಳಕತ್ತೀಯಪ್ಪ ನಾ ಬಯಸುದೊಂದು ಆಗೋದು ಒಂದಾಗಿಬಿಡ್ತೀವಿ ನೀ ಎಲ್ಲ ನಾ ಹೇಳಿದಂಗ ರಾಜ ಕೊಟ್ಟಿ ಇವ ರಾಜ ಇವಾಗ 100 ಮಂದಿ ಹೆಂಡ್ರು ಒಷ್ಟೂರು ರಂಡೇರು ಹೊಡೆದಾಡ್ತಾರ ಮದುವೆ ಹೇಗೆ ಬಂದೀನಿ ಇವ ನನ್ನ ಹತ್ರ ಬಂದೇ ಇಲ್ಲ ಅಂತ ನೀನೇ ಬೇಡಿದಾರ ಅಂದ್ರೆ ಯಪ್ಪ ಹಿಂಗ ಆಗ್ಬಿಟ್ಟ ಸರಿ ಅಂತ ತಗೊಂಡು 2ನೇ ಮಗಳು ಏನಾಗಿತ್ತು ಅಂತ ತಿಳ್ಕೊಂಡು 2ನೇ ಮಗಳ ಹತ್ರ ಆದ ಆ ಹೆಣ್ಮಾಳು ಹೋದ್ಬಿಟ್ಟು ಆಕೆನೂ ತೆಕ್ಕಿ ಬಿಡೋದು ಅಳಕತ್ತಿದ್ಲು ಯಾಕವ ಅಕ್ಕಂದ್ರೆ ಹಿಂಗಿದೆ ನೀ ಹಿಂಗ ಕಳಾಕತ್ತಿ ಅಂತ ಯಪ್ಪ ಚಂಚನ ದುಡಿತದ ಬ್ಯಾಳತನ ರೊಕ್ಕ ಎಣಿಸ್ಕೊಂತ ಕುಂತು ಬಿಡ್ತದ ಚಂಚನ ದುಡಿತದ ಬ್ಯಾಳತನ ರೊಕ್ಕ ಎಣಿಸ್ಕೊಂತ ಕುಂತು ಬಿಡ್ತದ ಅದು ನನಗೇನು ಸಂಸಾರದ ಇದ್ರ ಇಲ್ಲ ಅಂತ ಅಯ್ಯೋ ಹಿಂಗಾಗ್ಯದ ಅಂತ ತಿಳ್ಕೊಂಡು 3ನೇ ಮಗಳ ಹತ್ರ 3ನೇ ಮಗಳಂದು ತಕ್ಕ ಕುಡ್ಕೊಂತ ಬಂದ್ಬಿಟ್ಲಕ್ಕೆ ಅವು ಬಹಳ ಖುಷಿ ಆಯ್ತು 2 ಅಂದ್ರು ಹತ್ಕೊಂತ ಬಂದಿದ್ದು 3ನೇ ಮೂಗ್ತಾರ ಕುಡ್ಕೊಂತ ಬಂತಾರ ಅಂತ ತಿಳ್ಕೊಂಡಂತಂದ ನೀ ಹೆಂಗದೀವ ಅಂದ ನಾನೇನಪ್ಪ ಬರ್ತೀರಿ ರಾಜ ವ್ಯಾಪಾರಸ್ಥರಿಗಿಂತ ಆರಾಮದಿನ ಅಂತ ಯಾಕಂದ್ರೆ ಚಂದನ ಹೊಲಕ್ಕೆ ಹೋಗ್ತೀವಿ ಬುತ್ತಿ ಗಂಟೆ ಕಟ್ಕೊಂಡು ಹೋಗ್ತೀನಿ ಕಾಲೇಜಲ್ಲಿ ಕುಂದಿರ್ತೀವಿ ನಾ ಕಸ ತೆಗಿತೀನಿ ಅವ ಒಡ್ಡು ಹಾಕ್ತಾನ ಒಕ್ಕಲ್ತನ ಅವ ಚಂದ ಮಾಡ್ತಾನ ಉಳಿದೆಲ್ಲ ನಾ ಚಲೋ ನೋಡ್ತೀನಿ ಸಂಜೆಕ್ಕೆ ಬರ್ತೀವಿ 8ಕ್ಕೆ ಉಂಡಿ ಕಡುಬು ತಿಂತೀವಿ 9 ಗೊರ ನಿದ್ದೆ ಹೊಡಿತೀವಿ ನಾವು ನನ್ನ ಮುಂದೆ ಯಾರು ಅಂತ ಕಸಂತ ರಾಜನ ಬಯಸಿದ್ರು ಸುಖ ಇಲ್ಲ ವ್ಯಾಪಾರಸ್ಥನ ಬಯಸಿದ್ರು ಸುಖ ಇಲ್ಲ ಸುಖ ಎಲ್ಲಿ ಐತಪ್ಪ ಅಂತಂದ್ರ ಯಾವ ದುಡಿಯುವ ಗಂಡ ಇರ್ತಾನ ಆ ಗಂಡನ ಹೆಂಡತಿ ಆಗೋದ್ರೊಳಗೆ ಸುಖ ಇರ್ತ ಅಂದ್ರೆ ಉಳಿದು ಈ ಸಂಪತ್ತಿನೊಳಗೆ ಇದ್ರೊಳಗೆ ಸುಖ ಇಲ್ಲ ಅಂತ ಅದಕ್ಕಾಗಿ ನಾ ಹೇಳ್ತೀನಿ ನಿಮಗೆ ಮಾನವೀಯತೆ ಬಿಟ್ಟು ನಾವು ಬದುಕಬಾರ್ದು ಕರುಣಾಮಯಿ ಆಗಿರ್ಬೇಕು ಯಾವಾಗಲೂ ಅಂತ ಹೇಳಿ ನೋಡಕ್ಕೆ ಎಷ್ಟು ಚಂದ ಹೇಳ್ತಾರ ನನಗೆ ಯಾರಿಲ್ಲಂತ ಮನದಾಗ ಮೊರಗಿದ್ರೆ ಪರನಾಡಲೋಪ ಪ್ರತಿಸ್ಕೊಡು ನಿಮಗ ಮೊದಲು ಕನ್ನಡದೊಳಗೆ ದೇವರು ಮಾತಾಡಿದ್ರೆ ಅದು ವಚನಕಾರರ ಕಾಲದೊಳಗ ಮೂಲ ಜನಪದ ಸಾಹಿತ್ಯಗಳು ದೇವ್ರ ಜೊತೆ ಮಾತಾಡ್ಯಾರ ನೋಡ್ರಿ ಎಲ್ಲಾ ಶರಣರು ನೋಡ್ರಿ ನೀವು ಎಲ್ಲಾ ಶರಣರು ದೇವ್ರ ಜೊತೆ ಮಾತಾಡಿದ್ದು ಮೊದಲು ಕನ್ನಡದಾಗ ನಮ್ಮ ಜನಪದ ತಾಯಿ ದೇವ್ರ ಜೊತೆ ಮಾತಾಡಿದ್ದು ಶಿವ ಎಂದರೆ ಸಿರಿಲೆಲ್ಲ ಬಯಲಾಗಿ
ಆಕಿ ಒಂದು ಮಾತು ಎಷ್ಟು ಚಂದ ಹೇಳ್ತಾಳ ನೋಡ್, ನಾವು ಬರೋ ಸರಳ ಹಾಡಿಬಿಡ್ತೀವಿ ನಾವಿದು. ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗಿ ಕಲ್ಲು ಬೆಂದರಿಗೆ ಕಡೆಗಾಗಿ ಎಲ್ಲ ಮನೆವೆ ಶಿವನೆಂಬ ಶಬುದು ಬಿಡಬೇಡ. ಸಂಸಾರವೆಂಬುದು ಸಾಗರ ಹೊಳೆಯುವ ಈಸ ಬಲ್ಲವಗೆ ಯದಿಮಠ, ಈಸ ಬಲ್ಲವಗೆ ಯದಿಮಠ ಗಿಣಿರಾಮ ಓದ ಬಲ್ಲವಗೆ ಕೈಲಾಸ. ಈಸು ಬರ್ಲಾರ್ದವ್ ದೋಣೆ ಬಿದ್ದು ಸಾಯ್ತಾವ, ಈಸು ಬಲ್ಲವ್ ಸಮುದ್ರದ ಹೋದ್ರು ಬದುಕ್ತಾನ ಅಂತ ನಮ್ಮ ಜನಪದರು ಕಲಿಸಿದ್ದು. ಈಸಬೇಕು ಇದು ಜಯಿಸಬೇಕು ಅಂತ ಕಲಿಸಿದ್ರು. ಅದಕ್ಕಾಗಿ ನಮ್ಮ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಏನಿದೆಲ್ಲ ಅವರೆಲ್ಲ ಹೇಳಿದರು, ಹಂಗ ಹಿಂಗ ತಿಳ್ಕೊಂಡು ಹಾಡಿದರು, ಕುಣಿದ್ರು. ಅದನ್ನ ನಾ ಹೇಳ್ತೇನೆ, ಇಡೀ ಜನಪದ ಸಾಹಿತ್ಯ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮನುಷ್ಯ ಸಂಬಂಧಗಳನ್ನ ಗಟ್ಟಿಗೊಳಿಸ್ಬೇಕು. ಏನಾಗ್ಬಿಟ್ಟದ ಇವತ್ತು ಪರಿಸ್ಥಿತಿ, ಮನ್ಯಾಗ ಹೋಗ್ರಿ ನೀವು ಎಲ್ಲಿದ್ರಿ ಜಾಯಿಂಟ್ ಫ್ಯಾಮಿಲಿ. ಅಲ್ಲೊಬ್ರು ನನಗೆ ಹೇಳಿದ್ರು, ನಾವು ಜಾಯಿಂಟ್ ಫ್ಯಾಮಿಲಿ ರೀ ಸರ್ ಅಂತಂದ್ರೆ. ಹೆಂಗ್ರಿ ಅಂತಂದ್ರೆ, ನನ್ನ ಹೆಂಡತಿ ನನಗೆ ಜಾಯಿಂಟ್ ರೀ, ನನ್ನ ಹೆಂಡತಿಗೆ ನಾ ಜಾಯಿಂಟ್, ನಮ್ದು ಜಾಯಿಂಟ್ ಫ್ಯಾಮಿಲಿ ರೀ ಅಂತ. ಮತ್ತ ಮಕ್ಕಳ್ರಿ ಅಂತಾರೆ, ಮಕ್ಕಳು 3 ಅದಾವ್ರಿ, ನಮ್ಮವೆಲ್ಲ ಒಂದ ಬ್ಯಾಡ ಅಂದ್ರಿ, ನಾನು ಬಹಳ ತ್ರಾಸ್ ತಗೊಂಡು 3 ಮಾಡಿಕೊಂಡೇನ್ರಿ, ಇದು ನಮ್ ಜಾಯಿಂಟ್ ಫ್ಯಾಮಿಲಿ ರೀ ಅಂತ. ಅಕ್ಕ, ದೊಡ್ಡಪ್ಪ, ಅತ್ತಿ, ಮಾವ, ನಾದಿನಿ, ನೆಗೆಣ್ಣಿ. ಈಗಲೇ ಹೆಣ್ಮಕ್ಳಿಗೆ ನೆಗೆಣ್ಣೀರ್ ಅಂತಂದ್ರೆ ಏನ್ರಿ ಅದು ನೆಗೆಣ್ಣೀರ್ ಅಂತಂದ್ರೆ ಹಂಗಂದ್ರೆ ಏನಂತ ಕೇಳ್ತಾರ. ನಾದ್ರಿ ಅಂದ್ರೆ ಏನ್ರಿ, ನಾದ್ರಿ ಇದ್ದ ಮನೆಗೆ ನಾಯಿ ಬಳೆ ಮಾಡ್ಲಿಲ್ಲ. ಎಷ್ಟು ಶಾಸ್ತ್ರ ಅವೆಲ್ಲ ಅವ್ರು ಹೇಳಿದ್ರು, ಒಂದೊಂದು ಮಾತು ಅವ್ರು ಆಡಿರ್ತಕ್ಕಂಥದ್ದು. ಅದಕ್ಕೆ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ದೊಡ್ಡದು, ಬಹಳ ಸರಳವಾಗಿರ್ತಕ್ಕಂಥ ಸಾಹಿತ್ಯ. ಒಂದು ವಚನ ಸಾಹಿತ್ಯ, ಇನ್ನೊಂದು ಜನಪದ ಸಾಹಿತ್ಯ. ಎಲ್ಲಾ ಸಾಹಿತ್ಯಗಳಿಗೂ ಮೂಲ ಅಂತಂದ್ರೆ ಜನಪದ ಅಂತ ತಿಳ್ಕೊಂಡೆ. ನೀವು ಬೇಕಾದ ಶಾಸ್ತ್ರ ಹೇಳಿ, ಪುರಾಣ ಹೇಳಿ, ಕಥೆ ಹೇಳಿ, ಬೇಕಾದ ಹೇಳ್ರಿ, ಅದಕ್ಕೆಲ್ಲದಕ್ಕೂ ಮೂಲ ಯಾವುದು ಅಂತಂದ್ರೆ ಜನಪದ ಅಂತ ತಿಳಿದುಕೊಂಡು ನೀವು ಜನಪದ ಕಥೆಗಳನ್ನು ಕೇಳ್ಬೇಕು, ಜನಪದ ಹಾಡುಗಳನ್ನ ಹಾಡಬೇಕು. ಈಗೇನ್ ನಮ್ಮ ರಾಮ ಮುಳುಗಿ ನಿಮ್ಮನ್ನೆಲ್ಲ ಈ ಜನಪದ ಲೋಕದೊಳಗೆ ಆತ ತೀರಿಸ್ಬಿಡ್ತಾನ. ಏನ್ ನಡೆದ ಅನ್ನೋದನ್ನ ಅವ ಹೇಳ್ದ. ಗಂಡನ ದೇವರು, ಗಂಡನ ದೈವ, ಗಂಡಿಲ್ಲಾರ್ದ ಏನ್ ನಂದ ಅಂತ ತಿಳ್ಕೊಂಡು ನಡ್ಕೊಂಡ್ರು ಹೆಣ್ಮಕ್ಳು ಅಂತ ಅವ ಹೇಳ್ದ. ಹನ್ನೆ ನಮ್ಮ ಮನೆ ಮುಂದೆ ಹೋಗ್ಬೇಕು ಹೆಣ್ಮಾಳ ಗಂಡಗ್ ಬೇಯಾಕತ್ತಿದ್ಲು. ನೀ ಏನು ಬಾಳೆ ಮಾಡಿದಿ, ಏನ್ ಬರೀ ಕುಡಿದು ಬರ್ತಿ, ಏನ್ ಅದನ್ನ ಮಾಡ್ತಿ, ದುಡಿದ ಪೈಸಾ ಇಲ್ಲ, ನೀನ್ ತಗೊಂಡ್ ಕಟ್ಕೊಂಡು ಏನ್ ಮಾಡ್ಬೇಕು ಅಂತ ಒದರಾಡಕತ್ತಿದ್ಲು. ದಿವಸ ಹಿಂಗ ಕೇಳಿ 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 ನನಗೂ ಸಾಕಾಗೈತಿ. ಯಾಕೆ ಬೈತಿ ಅವನ್ನ ಅಟ್ಯಾಕ್ ಅಪಾರ ಇದಕ್ಕೇನ್ ಇದನ್ನ ಇಲ್ರಿ, ಹೋಗ್ತದ್ರಿ, ದುಡಿತದ್ರಿ, ಕುಡಿತದ್ರಿ, ಬರ್ತದ್ರಿ ಅಂತ. ನಾನ್ ಆ ಕಡೆ ಈ ಕಡೆ ಇವ್ರ ಮನೆ ಬಾಂಡೆ ತಿಕ್ಕಿ ಇದ್ರ ಮಗದ ಇದಕ್ಕೆ ಅಡಿಗೆ ಮಾಡಿಡ್ಬೇಕ್ರಿ, ಬಂದು ಉಣ್ತದೆ ಅಂತ. ಅಂತ ಬೇಯಕ್ಕೆ ನಿನ್ನೆ ಮುಂಜಾನೆ ನಾಗರ ಪಂಚಮಿ ಅಂತ ತಿಳ್ಕೊಂಡು ಗಂಡನ್ನ ಒಳಗ್ ಕರೆದು ಭಾರಿ ಹುಡುಗಿಸಾಕತ್ತಿರ್ಲ. ನೀ ಅಂದ್ರೆ ಏನು ಅಂತ ಅಂದ್ಕೊಂಡು ಅದು ಪಾಪ ದಿವಸ ಬೇಯಿಸ್ಕೊಂಡು ರಗಡಾಗಿತ್ತ. ನಾ ಅಂದ್ರೆ ನೀ ಅಂದ್ರೆ ಏನು, ನಿನ್ನ ಬಗ್ಗೆ ನಿನಗ ಗೊತ್ತಿಲ್ಲ ಅಂತ. ನಾಂದ್ರೆ ನನ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಅವ ಹೇಳ ಏನಾರ ಹೇಳಂತ. ನೀ ಅಂದ್ರೆ ಏನು, 500 ರೂಪಾಯಿ ನೋಟ್ ಇದ್ದಂಗ ಅಂತ ಅಂದ್ಬಿಟ್ಟು ದಿವಸ ನಯ್ಯ ಪೈಸಾಕ ಕಿಮ್ಮತ್ತಿ ಕಡಿಮೆ ಇಲ್ಲ ಅಂತ ಬೇಯ್ತಿರ್ತೀವಿ ನಾವು. ಇವತ್ತು 500 ರೂಪಾಯಿ ಹಾಕತ್ತಾಳ. ಖುಷಿಯೇ ಏನಂದವ ಸಾಹೇಬ್ರ, ನಾನು ಹೇಳ್ತೀವತ್ತು ನನಗೆ 500 ರೂಪಾಯಿ ನೋಟ್ ಅಂದಾಳ. ಲೇಹಿ ಯಾಕಂದ್ರೆ ಒಂದು ತಿಳ್ಕೊಳ್ಳಿ ಹನುಮಾನ್, ನಾನು ಬಹಳ ಪ್ರೀತಿ ಹೆಚ್ಚಾಗಿಬಿಟ್ಟದ್ರಿ. ಆಗ ನಾಗಪ್ಪ ಎರಿ ಬೇಡ ನನಗೆ ಎರಿ ಅಂತ ಹೇಳ್ಬಿಟ್ಟಿನಿ ಅಂತ ಏಕಸಂತಂದ. ನೀ ಆಕೆಗೆ ಎರಿ, ಆಕೆ ನಿನಗೆ ಎರಿತಾಳ ಮಗನ ಹೋಗಂತ ಏಕಸಂತಂದೆ. ಮುಂದಕ್ಕೆ ಕರ್ಲ 500 ರೂಪಾಯಿ ಅಂತ ಯಾಕಂದ್ರೆ ನಿಮ್ಗೆ ಗೊತ್ತನ ಅಂತಂದ್ಲ. ಸುಮ್ಮನೆ ನಿಂತವ. ನಾನು ಎದುರಿಗೆ ನಿಂತಿದ್ದೆ. ಯಾಕಂದೇವ ತಿಮ್ಮಕ್ಕ ಅಂತ ನಾ ಅಂದೆ. ಯಾಕಂದ್ರೆ ಗೊತ್ತೇನ್ರಿ, ಇದನ್ನ 500 ರೂಪಾಯಿ ಒಯ್ಯಾಕೂ ಬರುದಿಲ್ಲ, 500 ರೂಪಾಯಿ ಖರ್ಚು ಚಿಲ್ರನ್ನು ಕೊಡುದಿಲ್ಲ ಯಾರು ಅಂತ. ಅಂತ ಗಂಡ ಹೆಂಡತಿ ಜೀವನದ ಬಗ್ಗೆ ನೋಡಿದ್ರೆ ನಮ್ಮ ರಾಮಣ್ಣ ಹೇಳಾಕತ್ಯಾನ, ಪತಿಯೇ ದೈವ ಅಂತ ತಿಳ್ಕೊಂಡ್ ರಾಮಣ್ಣ ಹೇಮರೆಡ್ಡಿ ಮಲ್ಲಮ್ಮನ ಕಾಲಕ್ಕ ಹುಚ್ಚು ಬರಮರೆಡ್ಡಿ ಅಂತ ಗಂಡನ ಕಟ್ಕೊಂಡು ಆಕಿ ಬಾಳೆ ಮಾಡಿ ಜಗತ್ತಿಗೆ ಹೌದು ಅನ್ಸ್ಕೊಂಡ್ಲ. ಈ ಹೇಮರೆಡ್ಡಿಗಳು ಮಲ್ಲಮ್ಮಗಳು ಅದಾವಲ್ಲ, ಇವು ಶಾಣೆ ಗಂಡುಗಳಿಗೆ ಹುಚ್ಚು ಹಿಡಿಸಿ ಅತ್ತಾಗ ಇತ್ತಾಗ ಅಡ್ಡಾಡಕ್ ಹಚ್ಚಿ ಇವ್ರು ಹೌದು ಅನಿಸ್ಬಿಡುವಂತ ಕಾಲದೊಳಗೆ ಇವ್ರು ಅದಾರ ಅಂತ ನೀ ಹೇಳಾಕತ್ತಿ. ಮಾನ್ಯ ಬಗ್ಗೆ ಹೇಳಾಕತ್ತಾಳ ಶಂಕರ. ಏನ್ ಹೇಳ್ತ ಗೊತ್ತನ, ಮನ್ಯಾಗ ಆ ಫೋಟೋ ತೆಗೆದು ಗಾಡಿಗೆ ಹಾಕ್ಬೇಕಾಗಿತ್ತು. ಫೋಟೋ ಗಾಡಿಗೆ ಹಾಕ್ಬೇಕಾಗಿದ್ರೆ ಟೇಬಲ್ ಇಲ್ಲ, ಕುರ್ಚಿ ಇಲ್ಲ. ಬರೀ ಇಲ್ಲಿ ಅಂದ, ಇದು ಹೋಗಿ ಈಗ ನಿಂತ ಡೊಗ್ಗಿಲ್ಲ ಅಂತಂದ. ಡೊಗ್ಗಿಲ್ಲ, ಅವ್ನ ದುಬ್ಬದ ಮೇಲೆ ಕಾಲಿಟ್ಟು ಅದು ಫೋಟೋ ಹಾಕಿ. ಇದು ಸತಿಪತಿಗಳೊಂದಾದ ಬಗ್ಗೆ ಫೋಟೋ ಹಾಕಿಸ್ಕೊಳ್ಳೋರಿಗೆ ಅಲ್ಲ. ಇಷ್ಟೇ ಮೌಲ್ಯಗಳನ್ನ, ಆದರ್ಶಗಳನ್ನ, ಸಂಸ್ಕೃತಿಯನ್ನ ಇವತ್ತು ಹೇಳ್ತೇನೆ. ನೀವು ಹಕಾರಿ ಸರ್ ಇಲ್ಲ, ಹಕಾರಿ ಸರ್ ಮಗ ಅದ. ಅವ್ರಿಗೆ ನೆನಪದ ಇಲ್ಲೋ ಗೊತ್ತಿಲ್ಲ. ನೆನಪುಗಳು ಸಾಯೋದಿಲ್ಲ, ಹಾರೋ ಹಕ್ಕಿಗೆ ವೀಸಾ ಬೇಕಾಗಿದೆ.
ಹಕ್ಕಿ ಹಾರ್ತಿರ್ತದ. ಅದು ಪಾಕಿಸ್ತಾನಕ್ಕೆ ಹೋಗ್ತದೆ, ಸ್ವಿಟ್ಜರ್ಲೆಂಡ್ಗೆ ಹೋಗ್ತದೆ, ಇಂಗ್ಲೆಂಡ್ಗೆ ಹೋಗ್ತದೆ, ಎಲ್ಲಾ ಕಡೆ ಹೋಗ್ತದೆ. ಅದಕ್ಕೆ ಏನಾದ್ರು ವೀಸಾ ಐತೇನ್ರಿ? ನಾವೇನಾದ್ರ ಆ ತಂತಿ ಬೇಲಿ ಹಾಕ್ಯಾರಲ್ಲ ಬಾರ್ಡರ್ನ್ಯಾಗ, ಈ ಕೈ ಆ ಕಡೆ ಹೋಗಿದ್ರೆ ಕಡಿತಾರ, ಅವ್ರು ಹೋಗಿದ್ರೆ ನಾವು ಕಡಿತೀವಿ. ಹಕ್ಕಿಗೆ ಏನಿಲ್ಲ, ಬೇಕಾದ್ರೆ ಸ್ವತಂತ್ರ ಹಾರಾಡ್ತಾರ. ಆದ್ರ ನೆನಪುಗಳು ಸಾಯಿದ್ರು. ನನ್ನ ಮಗ ದೊಡ್ಡ ಡಾಕ್ಟರ್ ಸರ್ಜನ್, ಅವನು MS ಸೀಟ್ ಸಿಕ್ತು. ಅವನಿಗೆ ಲೋನ್ ಮಾಡಿ ನಾನು ಬ್ಯಾಂಕ್ನಾಗ ಎಜುಕೇಶನ್ ಲೋನ್ ಮಾಡಕ್ ಬಂದಿದ್ದೆ. ಅವಾಗ ಅಲ್ಲಿ ಹೋದ ಎಜುಕೇಶನ್ ಲೋನ್ಗಳು ಸ್ವಲ್ಪ ತಡ ಆಗಿತ್ತಿಲ್ಲ. KVC ಬ್ಯಾಂಕ್ನಾಗ, ಯೂನಿವರ್ಸಿಟಿ ಕ್ಯಾಂಪಸ್ನಾಗ. ಅದು ಅಲ್ಲಿ LIC ಒಳಗೆ ಐತಲ್ರಿ, ಅಲ್ಲಿಗೆ ಹೋಗಿ ಬರ್ಬೇಕಂತ. ಅಲ್ಲಿಗೆ ಹೋಗೋದ್ರೊಳಗನ ಹಕಾರಿ ಸರ್ ಇದ್ದಾರೆ. ನಾ ಹಕಾರಿ ನೋಡಿದ ಕೂಡಲೇ, ಸರ್ ನಮ್ಮ ಹಕಾರಿ ಸರ್ ನಮ್ಮ ಅಪ್ಪಾರಿ ಅಂತ ಸರ್ ಭಾಳ ಚಲೋ ಆಗ್ತಲ್ರಿ, ನಾ ಹಕಾರಿ ಸರ್ ಶಿಷ್ಯಾರಿ ಅಂತ. ಅದು ಭಾಳ ತೊಂದರೆದಾಯಕ. ಅಷ್ಟು ಸೆಂಕ್ಷನ್ ಮಾಡೋದು ಭಾಳ ತ್ರಾಸದಾಯಕ. ನಮ್ಮ ರವಿಶಂಕರ್ ಅವರು ನಮ್ಮ ಅಪ್ಪಾರ ಶಿಷ್ಯರ ಅಂತೀರಿ. ಈಗ ನಿಮ್ಮ ಮಗ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನಮ್ಮ ಅಪ್ಪಾರಿಗೆ ಅವನು ಮೊಮ್ಮಗಿದ್ದಂಗೆ ಅಂತ ತಿಳ್ಕೊಂಡು ಮಧ್ಯಾಹ್ನದಾಗ ಅದರ ಫೈಲ್ ಸರಿಸಿ ಎಲ್ಲ ಡಾಕ್ಯುಮೆಂಟ್ಸ್ ತರಿಸಿ, ಮತ್ತು ಡಾಕ್ಯುಮೆಂಟ್ ವಿಷಯದೊಳಗೆ ಮಾತ್ರ ಅವ್ರು ಮೊಟ್ಟ ಬಿಡ್ತಿದ್ದಾರೆ, ಬೇಕಾದವ್ರ ರಿಲೇಷನ್ ಅದಾರ ಅಂತಂದ್ರು. ಡಾಕ್ಯುಮೆಂಟ್ಸ್ ತರಿಸಿ ಸಂಜೆ ಅನ್ನೋದ್ರೊಳಗೆ ನಮ್ಮ ಮಗಿಗೆ MS ಡೆಲ್ಲಿಗೆ ಹೋಗಾಕ ಫೀಸ್ ಕಟ್ಕಲಿಕ್ಕೆ ಅನುಕೂಲ ಮಾಡಿಕೊಟ್ಟವ್ರು ನಮ್ಮ ರವಿಶಂಕರ್. ಅವ್ರಿಗೆ ನೆನಪದ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ಅದ್ರ ಉಪಕಾರ ತಗೊಂಡೋಗಿ ಮಾತ್ರ ಪಕ್ಕ ನೆನಪದ ಅಂತ ತಿಳ್ಕೊಂಡ ಅಂತ ಹೇಳಿ. ನಮ್ಮ ಹಕಾರಿ ಸರ್ ಹಾಗೆ ಇದ್ದಾರೆ ತಿಳ್ಕೊಂಡ. ಇಲ್ಲಿ ಕುಂತಾರ ನೋಡ್ರಿ ನಂದಿ ಬೇವ್ರು ಸರ್, ನಂದಿ ಬೇವ್ರು. ನಂದಿ ಇರೋದು ಗೊತ್ತಾಗ್ತದಲ್ಲ ನಿಮಗೆ? ನಂದಿ, ಆ ನಂದಿ ಶಿವನ ಅವತಾರ ಅಂತ ಬಸವಣ್ಣ ಅಂತ ಅಂತೀರಿ. ದುರ್ದೈವ, ನಮ್ಮ ರಾಜ್ಯದ ಯಾವ ವಿಶ್ವವಿದ್ಯಾಲಯಗಳು ಅವರನ್ನ ಕುಲಪತಿ ಆಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಆದ್ರೆ ಅದು ನಂದಿ ಬೇವೂರ್ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಲ್ಲ, ಇಡೀ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಆಗಿರ್ತಕ್ಕಂಥ ಅನ್ಯಾಯ ಅಂತ. ಆ ಟ್ಯಾಲೆಂಟ್ ಬಹುತೇಕ ನಾವು ಪೆನ್ಷನ್ ಆದ ಹಣ, ನಾವು ಪೆನ್ಷನ್ ಆದ ಕೂಡಲೇ ಬರ್ತಕ್ಕಂಥ ಹಣವನ್ನ ಆ ಮಗ್ಗಿಟ್ಟು ಈ ಮಗ್ಗಿಟ್ಟು ಈ ಸೊಸೆಗಿಟ್ಟು ಈ ಮಗಳಿಗಿಟ್ಟು ರೊಕ್ಕ ಇದ್ದೀವಿ. ನಾವು ಬಂದಿರತಕ್ಕಂಥ ಎಲ್ಲಾ ರೊಕ್ಕವನ್ನ ವಿಶ್ವವಿದ್ಯಾಲಯದೊಳಗೆ ಡೆಪಾಸಿಟ್ ಮಾಡಿ ಆ ಹಣದಿಂದ ಪಾರಿತೋಷಕ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರೊಫೆಸರ್ ನಂದಿ ಬೇವೂರ್ ಮಾಡ್ತಿದ್ದಾರೆ. ಆಗಿನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು ಪ್ರಪೋಸಲ್ ಮುಂದಿಟ್ಟಾಗ ಕೇಳ್ತಾರೆ, ನಿಮ್ ಪ್ರಪೋಸಲ್ ನೋಡಿದ್ರೆ ನಿಮ್ಮನ್ನು ಮಾಡ್ಬೇಕು ನಾನು ವೈದ್ಯ ನಮ್ಮ ಶರಣ ಸಾಹಿತ್ಯಕ್ಕೂ 25,000 ಎಲ್ಲಾ ಕಡೆ ಅವ್ರ ಕಡೆ ಯಾರು ದಾನ ಇಸ್ಕೊಂಡಿಲ್ಲ ಅವ್ರ ಕರ್ತವ್ಯಗಳು. ನೀವು ಯಾವ ಬೇಕಾದ ಹೋದ್ರು ಕೂಡ ಅವ್ರು ಆ ರೀತಿ ಐತೆ. ಅವ್ರು ಒಂದ್ ಮಾತು ಸರ್ ಹೆಂಗ್ರಿ ಅಂತ, ಸರ್ ನಮಗ್ ಮಕ್ಕಳು ಚಲೋತ್ನಾಗ ಉನ್ನತ ಸ್ಥಾನದಾಗ ಅದಾರ, ಅವ್ರು ಗಳಿಸ್ತಾರ. ಆದ್ರೆ ಇದು ನನ್ನ ಸ್ವಂತದು, ಅವ್ರ ಅಜ್ಜನ ಆಸ್ತಿ ಏನದ ಅದ್ರ ನಾವು ಕೈ ಹಾಕೋದಲ್ಲ. ನನ್ನ ಪಗಾರ, ನನ್ನ ಪೆನ್ಷನ್, ಇದು ಸಮಾಜಮುಖಿ ಈಗ ದುಡಿತೀನಿ ಅಂತ ತಿಳ್ಕೊಂಡಂತ ಅವ್ರ ಡಿಪಾರ್ಟ್ಮೆಂಟ್ ಹೋದಾಗ ನಾನು ಯಾಕಂದ್ರೆ ನಮ್ಗೆ ಶರಣ ಸಾಹಿತ್ಯ ಪರಿಷತ್ ಒಂದು ಎತ್ತಿ ಕೊಟ್ಟಾರ ಅವ್ರಂತ ತಿಳ್ಕೊಂಡ. ಆಮೇಲೆ ಇಲ್ಲಿ ಕುಡ್ಕೊಳ್ಳಿ ಸರ್ ಅಕ್ಕೋರ್ ಬಂದಾರನ್ರಿ? ಇಲ್ಲದ ನೋಡ್ರಿ ಅಕ್ಕೋರ್. ಅವಾಗ ಸರ್ ನನ್ನ ನೆನಪದ, ಅವಾಗ ನೀವು ಅಗದಿ ಟ್ವಿನ್ ಬೋರ್ಡಿಸಿದ್ದಂಗಿದ್ರಿ ನಾವು MA ಓದೋ ಮುಂದಾಗ. ಅದ ಲಗ್ನ ಆಗಿ ಬಂದಿದ್ರು ಅಕ್ಕವ ಕಾಮೋಜಿಯವ್ರ ಮನೆಯಾಗಿದ್ರಿ. ಆ ಹೆಸರು ನೆನಪು ಕೂಡ ಕಾಮೋಜಿ, ಆ ಮನೆಯಾಗಿದ್ರಿ ಅಂತ ಕಸಂತ. ಹಾಲ್ಮಾವಿ ಆ ಬಿಲ್ಡಿಂಗ್ ನಾಗಿದ್ರ. ಮತ್ ಇದನ್ನ ಆ 40 ವರ್ಷಗಳಿಂದ ಹೆಂಗ್ ನೋಡಿ ಹಂಗ ಕಾಣ್ತಾರ ನೋಡ್ರಿ, ಹೆಂಗದ ನೋಡಿ. ಮತ್ ದಾನ ಧರ್ಮ ಮಾಡಿದ್ರೆ ಹಿಂಗ ಇರ್ತಾರ, ಬಡ್ಕೊಂಡು ತಿಂದ್ರಪ್ಪ ಅಂದ್ರೆ ಕಡ್ಡಿಯಾಗಿ ಹೋಗ್ತಾರ ಅಂತ ತಿಳ್ಕೊಂಡ್ರೆ ಎಲ್ಲರೂ ಹಂಗ ಅಂತ ತಿಳ್ಕೊಂಡ್ರೆ. ಅದಕ್ಕೆ ನಮ್ಮ ಜನಪದ. ಆಮೇಲೆ ಇಲ್ಲಿ ನಮ್ಮ ಶಂಕರ್ ಕುಬ್ಬಿ ಕೂತಾನ, ದೊಡ್ಡ ಪರಿಸರವಾದಿ ಇತ್ತ. ಈಗ ಹಿಂಗ್ ಕಾಣ್ತಾನಲ್ಲ, ಪರಿಸರ ಪ್ರೇಮಿ. ಇವು ಒಂದು ನಮಗೊಂದು ದೊಡ್ಡ ದಾಖಲೆ ಮಾಡ್ಯಾರ. ಇವ ಕಾರ್ಪೊರೇಟರ್ ಇದ್ದ, ಈ ಒಂದು 40 ವರ್ಷಗಳ ಹಿಂದೆ ಕಾರ್ಪೊರೇಟರ್ ಇದ್ದ. ಕಲ್ಯಾಣ ನಗರದಾಗ ಕಲಬುರ್ಗಿ ಸರ್ಗೆ, ಋಷಭೇಂದ್ರ ಸ್ವಾಮಿಗಳಿಗೆ ಯಾವ ಪ್ರೊಫೆಸರ್ ಅದಾರ ನೋಡ, ಅವರೆಲ್ಲ ಪ್ರೊಫೆಸರ್ದೊಳಗೆ ಗಣಪತಿ ಬಿಡ್ಕೊಂಡು ಇಲ್ಲಿ ಇರ್ತದಲ್ಲ ಹಂಗ ಖರಾಕ್ ನಿರ್ತದ. ಅವ್ರ ಸೇವಾರ ಅನ್ರಿ, ಅವ್ರನ್ನ ಕಾಯ್ದಾರ ಅನ್ರಿ, ಅವ್ರ ಹೊರದಾರ ಅನ್ರಿ, ಒಟ್ಟ ಅಲ್ಲೇ ಕುಂದಿರ್ತದ. ಎಲ್ಲರಿಗೂ ಬೇಕಾಗಿದ್ದ ಬೆಸ್ಟ್ ಕಾರ್ಪೊರೇಟರ್ 40 years ಬ್ಯಾಕ್ ನಮ್ಮ ಶಂಕರ್ ಕುಂಬಿ ದೊಡ್ಡ ಹೆಸರು ಮಾಡಿದ್ದ. ಇಲ್ಲಿ ಶ್ರೀ ಹೊಯ್ಸಳ ನಗರದಾಗ ಒಂದು ಕ್ರಾಸ್ನಾಗ ಧಾರವಾಡಕ್ಕೆ ಮನಿ ಮಾಡ್ಬೇಕಂತ ಒಂದು ಮನಿ ತಗೊಂಡಿದ್ದೀವಿ ನಾವು. ನಾನು ನಮ್ಮ ಇವ್ರಿದ್ರಲ್ಲ ಸರ್ ಕನವಳ್ಳಿ ಅವ್ರು, ಸದಾನಂದ ಕನವಳ್ಳಿ ಸರ್, ನಮ್ಮ ಬಸವರಾಜ್ ಹೋಗಾರ ಕೊಡ್ಕೊಂಡು ಒಂದು ಮನಿ ತಗೊಂಡಿದ್ದೀವಿ. ಆ ಮನಿ ತಗೊಂಡ್ರೆ ಯಾರೋ ಒಬ್ರು ಹೇಳಿದ್ರೆ, ಈ ಮನಿಯೊಳಗೆ ರಾತ್ರಿ ಗೆಜ್ಜಿ ಸಪ್ಲಾಕ ಅಂತ ತಿಳ್ಕೊಂಡೆ. ಇವನು ಗೆಜ್ಜಿ ಸಪ್ಲಾಕ ಬ್ಯಾಡ ಬಿಡ ಅಂತ ತಿಳ್ಕೊಂಡೆ ಅಂತೇಳಿ ಆ ಮನಿ ತಗೊಳ್ಳೋದು ಬ್ಯಾಡ ಅಂತ ಕ್ಯಾನ್ಸಲ್ ಮಾಡಕ್ ನಮಗೆ ಆ ರೊಕ್ಕ ಹೊಳಿಸ್ಕೋಬೇಕಲ್ಲ. ಅವಾಗ ಶಂಕರ್ ಕುಂಬಿ ಕರ್ಕೊಂಡು ಹೋಗಿದ್ದೆ. ಕರಡಿ ಅವ್ರ ಮನಿ ಅದ, ಕರಡಿ ಆಕಾಶವಾಣಿ ಇದ್ರಲ್ಲ ಅವ್ರ ಮನಿ ಅದ.
ಕರಡಿಯವ್ರಿಗೆ ಹೋಗಿ ಇವ ಹೇಳ್ದ, ಅವರೆಲ್ಲ ಪ್ರೊಫೆಸರ್ಸ್ ಇದಾರ, ಅದೇನು ಮನಿ ಯಾಕ ಸರಿ ಇಲ್ಲ ಅಂತಾರ, ಅವ್ರ ರೊಕ್ಕ ಹೊಳಿ ಕೊಡ್ರಿ ಅಂತ ತಿಳ್ಕೊಂಡ್ ಅಂತ ಹೇಳಿ 40 ವರ್ಷಗಳಿಂದ ಸಂಸ್ಕಾರ ಕೊಟ್ಟಿರ್ತಕ್ಕಂಥ 25,000 ರೂಪಾಯಿ ನಾನು ಹೊಳಿ ಕೊಡಿಸ್ತಾವ ಶಂಕರ್ ಕುಂಬಿ ಅಂತ ತಿಳ್ಕೊಂಡ್ ಅಂತ ಹೇಳಿ. ನೆನಪು ಇವೆಲ್ಲ ಯಾಕೆ ಹೇಳ್ತೇನೆ ನಿಮಗೆ, ಒಬ್ಬೊಬ್ರ ಹತ್ರ ಎಲ್ಲ ಕುರ್ಕುರಿ ಸರ್ ಕೂತಾರ, ಬಹಳ ದೊಡ್ಡ ಕವಿ ಅವ್ರು, ಯಾರು ಹೇಳಲ್ಲ. ಈ ಕಿರಿಕಿರಿ ಕವಿಗಳು ಬಹಳ, ಆ ಕಿರಿಕಿರಿ ಕವಿಗಳು ಕುರುಕುರಿ ಕವಿಗಳು ಅದಾರ ಅಂತ ಕೆಲಸ ತಿಳ್ಕೊಂಡೆ. ಆಮೇಲೆ ಅಲ್ಲಿ ನೋಡ್ರಿ 40 ವರ್ಷದ ನಮ್ಮ ಗೆಳೆಯ ಸಂತೋಷ್ ಅವರು ಕೂತಾರಲ್ಲ, ಎಲ್ಲ ಆಪ್ತರ ಅಂತ ತಿಳ್ಕೊಂಡು. ಇಷ್ಟೆಲ್ಲಾ ಮಧ್ಯದೊಳಗೆ ನನಗೆ ಬಹಳ ಖುಷಿ ಕೊಟ್ಟಂದ್ರ ನಮ್ಮ ವಿಲಾಸ್ ಕುಲಕರ್ಣಿ. ವಿಲಾಸ್ ಕುಲಕರ್ಣಿ ಅವ್ರು, ನಾ ಡಾಕ್ಟರ್ ಅಂತಂತಾರಲ್ರಿ, ನೀವೇನು ಮನುಷ್ಯರ ಡಾಕ್ಟರ್, ಯಾರು ಡಾಕ್ಟರ್ ಅಂತ? ಸರ್ ನಾ ಪಶುಗಳ ಡಾಕ್ಟರ್ ರೀ ಅಂತಂದು. ನಿಮ್ಮಂತ ಪುಣ್ಯವಂತರ ಯಾರು ಇಲ್ಲ ಅಂತ. ಮತ್ತು ಬಾಯಿ ಇಲ್ಲಾರದ ಪ್ರಾಣಿಗೆ ಔಷಧ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಬದುಕಿಸ್ತಕ್ಕಂಥ ಡಾಕ್ಟರ್ನ ಜಾಣ. ನಾವು ಓದ್ಕೊಳ್ಳೆ ಡಾಕ್ಟರ್ ಕೇಳ್ತಾರ, ಏನಾಗ್ಯದ್ರಿ ಸರ್? ಯಾಕ ಬಾಯಿ ವಿಷ ಆಗ್ಯದ್ರಿ? ಏನಾಗ್ಯದ್ರಿ ಸರ್? ತಡ್ಕೊಂಡು ಯಾಕಂದ್ರೆ ಇದನ್ನ ನೋಡಿ ಅವರು ಡೈರಿ ತಗೊಂಡು ಗುಳಿಗೆ ಕೊಡ್ತಾರ. ಅವಾಗ ಮೊದಲಿನ ಡಾಕ್ಟರ್ ಹಂಗಿದ್ದಿಲ್ಲ, ನಾಡಿ ಹಿಡಿತಿದ್ರೆ, ಕೈ ಹಿಡಿತಿದ್ರೆ. ಆ ನಾಡಿ ಹಿಡಿದವ್ರು ಏನ್ ಮಾಡ್ತಿದ್ರೆ ಆ ಔಷಧ ಕೊಡ್ತಿದ್ರು ಅಂತ ತಿಳ್ಕೊಂಡೆ. ಆದ್ರೆ ನನಗೆ ವಿಲಾಸ್ ಕುಲಕರ್ಣಿ ಅವ್ರ ಮಾತು ಅವ್ರು ಬಹಳ ಚಂದ ಮಾತಾಡಿದ್ರೆ ನನಗೆ ಬಂದ್ಕೊಳ್ಳಿ ಗೊತ್ತು ಸಿಗ್ಲಿಲ್ಲ. ಅವ್ರು ಫೋಟೋದಾಗ ಲುಂಗಿ ಹಿಂಗಿ ಮೇಲೆ ಇರ್ತಾರ, ಇಲ್ಲಿ ಸೀದಾದೊಳಗೆ ಪ್ಯಾಂಟನ್ ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಶಿವಾಲಯ ಪ್ಯಾಂಟಿನ ಮೇಲೆ ಬರ್ತಾರ, ಅಲ್ಲಿ ಶರಣರ ಮಠಕ್ಕೆ ಅಂಗಿ ಲುಂಗಿ ಮೇಲೆ ಹೋಗ್ತಾರ ಅಂತ ತಿಳ್ಕೊಂಡೆ. ಕಾರಣ ಇಷ್ಟೇ, ನಾವು ಮಾಡಿರ್ತಕ್ಕಂಥ ಕೆಲಸ. ಸಿದ್ಧಾರ್ಥ ಕಮಾರ್ ಅವ್ರು ಬಂದಾರ, ಆಮೇಲೆ ನಮ್ಮ ಸರ್ ಇದಾರೆ ಮಿಸ್ರಕೋಟೆ ಅವರು. ಮಿಸ್ರಕೋಟೆ ಡಾಕ್ಟರ್ ನಮ್ ಬಾಳ್ ಪರಿಚಯ ಡಾಕ್ಟರ್. ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು. ನನಗ ಜ್ವರ ಬರ್ಲಿ ಬಿಡ್ಲಿ ಒಂದು ಇಂಜೆಕ್ಷನ್ ಮಾಡೋದು ಅವ್ರದೊಂದು ಸ್ವಭಾವ. ಜ್ವರ ಬರೋದು ಒಂದ್ಸಲ ಬಂದಿದ್ದೆ, 200 ರೂಪಾಯಿ ನೋಟಿತ್ತೆ, 100 ರೂಪಾಯಿ ಒಂದು ಇಂಜೆಕ್ಷನ್ ಅಂತ. ಅವ್ರ ಹತ್ರ ಚಿಲ್ಲರೆ ಇದ್ದಿದ್ದಿಲ್ಲ, ಆ ಕಡೆ ಹೊಳ್ರಿ ಅಂತಂದ್ರೆ ಯಾಕೆ ಚಿಲ್ಲರೆ ಇಲ್ಲ ಅದೊಂದು ತೊಗೊಂಡ್ಬಿಡ್ರಿ ಅಂತ. 3 ದಿವಸಕ್ಕೆ ಹೋಗೋ ಜ್ವರ ಅವತ್ತ ಮಧ್ಯಾಹ್ನ ಇಳಿದು ಬಿಟ್ಟು ನನಗೆ ಹಂಗ. ಅದು ನಮ್ಮ ಆಪ್ತ ಸ್ನೇಹಿತರು ಸ್ವಲ್ಪ ತಮಾಷೆಗೆ ಹೇಳ್ತಿದ್ದೀರ ತಿಳ್ಕೊಂಡು, ಪಾಪ ಎಲ್ಲ ಮಿಸ್ಕೊಟ್ಟಿರಲ್ಲ, ಹೀಗೆಲ್ಲ ಇದಿರ ಅಂತ ತಿಳ್ಕೊಂಡು ಬಹಳ ಸಂತೋಷ ಸಂಗತಿ. ನಮ್ಮ ಆತ್ಮೀಯ ಮಿತ್ರ ಶಿಸರಾದ ಒಬ್ಬ ಬಂದಾನ ಇಲ್ಲಿ, ಮರ್ಜರಿ ಅಂತ ಕಸ ತಿಳ್ಕೊಂಡು. ಅವ ನಾವ್ ಎಲ್ಲಿ ಬಾಗ್ಲಾಕ್ ಹೋಗ್ತೀವಿ ಅಲ್ಲಿ ಆಧಾರ ಇರ್ತಾರ ಕೇಳ್ಬೇಕು ಸೇರದ ತಿಳ್ಕೊಂಡೆ. ಆದ್ರೆ ಜಾನಪದ ಶ್ರಾವಣ ಬಹಳ ಚೆನ್ನಾಗಿ ಮಾಡಿರಿ. ಈಗ ಅಕ್ಕೋರು ಕೈಯಾಗ ಒಂದು ಚೀಟಿ ಕಳಿಸ್ಬೇಕಂದ್ರ ಇಲ್ಲಿ ಕೈಯಾಸಿಲ್ಲ ಸರ್, ಬಿಡಿಸ್ಬೇಕಂದ್ರೆ ಹೆಂಗ್ರಿ ಅಂತ ವಿಲಾಸ್ ಕುಲಕರ್ಣಿ ಕಡೆ ಹೋದ್ರ. ಅವ್ರು ಇಲ್ಲಿ ಈಗ ನಮ್ಮ ಅಕ್ಕ ಹಿಂದೆ ಜಗ್ಗ ಕಟ್ಟಾಳ, ಜಗ್ಗಿ ನಮ್ಮ ಅವನ್ನ ನುಗ್ಗು ಮಾಡಿಟ್ಟಿದ್ಲ. ಈ ನುಗ್ಗು ಮಾಡಾಕ ಗಂಡನ್ನು ಬಿಡುದಿಲ್ಲ, ಅಂತಂದ್ರನ್ನ ಬಿಡುದಿಲ್ಲ ಅಂತ ಹೇಳ್ತಾರೆ. ಈಗ ಆಕಿ ಮಗ ಫೋನ್ ಮಾಡಿದ್ದ, ಮಾಮ ಕಾರ್ಯಕ್ರಮಕ್ಕೆ ಹಾದೇನ್ ನೀ ಅಂತಂದ. ಯಾಕಪ್ಪ ನೀವ್ ಎಲ್ಲಿದ್ರಿ? ಇನ್ನ ನಮ್ಮ ಅಕ್ಕ ಏನಂದೆ, ಬೆಳಗ್ಗೆ ಎದ್ದು ನಮ್ಮವ್ವ ಫೋನ್ ಹೊಡ್ಕೊಂಡ್ಬಿಟ್ಟಾಳ, ಆ ಫೋನ್ ರಿಪೇರಿ ಮಾಡ್ಸಕ್ ನಾನು ಕಳ್ಸಕತ್ತಾಳ ಮಾಮ, ಈ ಹೊಂಟಿಯನ ಅಂತಂದ. ಎಲ್ಲಿಯೋ ಹೋಗಿ ಫೋನ್ ಕೆಡಿಸ್ಕೊಂಡು ಇಲ್ಲಿ ಬಂದು ಧ್ವನಿ ಕೆಡಿಸ್ಕೊಂಡು ಪಾಪಕ್ಕೆ ಧ್ವನಿ ಕೆಟ್ಟದ್ ನೋಡಿ ಬಿಸಿನೀರು ತಂದಿಟ್ರು, ಮೆಣಸಿನಕಾಳು ತಂದು ಕೊಟ್ರು, ಲವಂಗ ತಂದು ಕೊಟ್ರು. ಇನ್ನ ಏನೇನ ಲಂಗ ದಾವಣಿ ಏನಂದ್ರೆ ಎಲ್ಲ ಲಾವಣ್ಯ ಎಷ್ಟು ನಮ್ಮ ಜನಪದ ಎಷ್ಟು ಮುಡ್ಸುತ್ತೇನೆ ನೋಡ್ರವೆಲ್ಲ ಅಂತ ಹೇಳಿ. ಕಣ್ಣು ಅರಿಯದಿದ್ರು ಕರುಳು ಅರಿತದಂತ. ಆ ಮೇಡಮ್ ಧ್ವನಿ ಬರ್ಲಿ ತಿಳ್ಕೊಂಡು ಅಂತೇಳಿ ಇಷ್ಟೆಲ್ಲ ಸಾಮಗ್ರಿ ತಂದಿಟ್ರಿ ನೀವು. ಆದ್ರೆ ಐತಲ್ಲ ನಮ್ಮ ಮಾವು ಹೋದ ಮೇಲೆ ಆ ಹಾರ್ಮೋನಿಯಂ ಬಂದಾಗೈತಿ. ಇದನ್ನ ನೀವೇನ್ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಸುಧಾರಿಸ್ಕೊಂಡು ಏನೇನ ಬಡಲ್ಲ ಹಾಡಿಲ್ಲ. ಆದ್ರ ಶಿವಶ್ವರಿ ಆಗ ದೈವದತ್ತ ಕಲಾವಿದೆ, ನಮ್ಮ ರಾಮ ಮೂಲಿಗೆ ದೈವದತ್ತ ಕಲಾವಿದರು. ಇಲ್ಲೆಲ್ಲ ಈ ಒಂದು ಶ್ರೀನಗರದ ಈ ಒಂದು ಸಣ್ಣ ನಗರದೊಳಗೆ ಎಲ್ಲ ಹೆಣ್ಮಕ್ಳು, ಎಷ್ಟು ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ರಿಯಲ್ಲ, ನಾನು ಬಹಳ ಖುಷಿ ಅನಿಸ್ತೇನೆ. ಇವತ್ತೇನಾದ್ರೂ ದೇಶಕ್ಕೆ ಸ್ವಾತಂತ್ರ್ಯ ಇನ್ನೇಮ್ ಪಡ್ಕೋಬೇಕಂತ ಚಳವಳಿಗೆ ಯಾರಾದ್ರೂ ಸಜ್ಜಾದ್ರ ನೀವೆಲ್ಲ ಸಜ್ಜಕ್ರ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನಮಗೆ ಆಗೋದು ಕೆಲಸ ಹೋಗೋದು ಎಲ್ಲ ನೀವ ಮುಂದೆ ಅಂತ ನಾವು ಹಿಂದಿಂದ ಅಂತ ತಿಳ್ಕೊಂಡು ಮನೆ ಹಚ್ಚಿದಲ್ಲ ಜೈ ಹಿಂದ್ ಜೆಂಡಾ ಮುಂದಂತೆ ಕೆಲಸ ತಿಳ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿರಿ. ಬಹಳ ಸೊಗಸಾಗ್ಯದ. ನಮ್ಮ ಹಜರೇ ಸಾಬನು ಬಹುತೇಕ ಒಂದು ಹಾಡ್ತಾರೆ ಏನೋ ಗೊತ್ತಿಲ್ಲ, ನಮ್ಮ ನದಾಪುರ ಐತೆ ಅಂತ ತಿಳ್ಕೊಂಡು ಅಂತ ಹೇಳ್ತಿರ್ತಾನೆ ಹಂಗ. ಆದ್ರೆ ನೀವೆಲ್ಲ ಹಾಡ್ರೆ ಕೇಳಿ ನನಗೆ ಬಹಳ ಖುಷಿ ಅನಿಸ್ತು. ಜನಪದ ಸಾಹಿತ್ಯ ಜೀವಂತ ಸಾಹಿತ್ಯ, ತಲೆಮಾರುಗಳನ್ನ ಹಾಗೆ ಬೆಳಕೊತ ಹೋಗ್ತಕ್ಕಂಥ ಸಾಹಿತ್ಯ, ಇದು ಇವತ್ತಿಗೆ ಮುಗಿತಕ್ಕಂಥ ಸಾಹಿತ್ಯ ಅಲ್ಲ. ಕುಲಕರ್ಣಿ ಸರ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಸಂಘಟಿಸುವುದರ ಮೂಲಕ ಹಬ್ಬಗಳು ಭಾವೈಕ್ಯತೆಯನ್ನು ಬೆಸಿತಾವ, ಹಬ್ಬಗಳು ಸಂಬಂಧಗಳನ್ನು ಕೂಡಿಸ್ತಾವ, ಹಬ್ಬಗಳು ದೇಶ ಪ್ರೇಮವನ್ನು ಬೆಳೆಸ್ತಾವ, ಹಬ್ಬಗಳ ನಾಗರಿಕತೆಯನ್ನು ಬೆಳೆಸ್ತಾವ, ಹಬ್ಬಗಳು ಕಕ್ಕಲಾತಿಯನ್ನು ಬದುಕುವುದನ್ನು ಕಲಿಸ್ತಾವ. ಇಂಥ ಹಬ್ಬಗಳನ್ನ ಮ್ಯಾಲಿನ ಮೇಲೆ ಮಾಡಬೇಕು. ಇವುಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಮುಂದುವರಿಸಬೇಕಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ನಮಸ್ಕಾರ. ಮಾನವೀಯತೆ ಹಾಗೂ ಮಾನವೀಯತೆ ಮೌಲ್ಯಗಳನ್ನು ನಾವು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿಕೊಟ್ಟಂತ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಈಗ ಶ್ರೀ ಶಂಕರ್ ಕುಂಬಿ ಸರ್, ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ